ಈ ಸಲ ಎಷ್ಟು? ಎಲ್ಲದಕ್ಕಿಂತ ಮೇಲೆ 3 ಡೈಸ್, 1 ನಂಬರ್ ಅಷ್ಟೇ. ಗುಡ್, ವೆರಿ ಗುಡ್. ಈ ಜೂಜಾಟದಲ್ಲಿ ಮಹಾರಾಜ ಆಗ್ಬೇಕು ಅಂದ್ರೆ ಯಾವ ರೀತಿ? ಕೇವಲ ಒಂದೇ, ಗ್ಯಾಮ್ಲಿಂಗ್ ಆಡಬಾರ್ದು. ಇದು ಕೇವಲ ಆಟ ಅಲ್ಲ, ಇದು ಮೋಸ. ಹಾಗಾದ್ರೆ ನೀನ್ ಈ ಆಟನ ಯಾಕೆ ಕಲಿಬೇಕು ಅಂತಿದ್ಯಾ? ನಮ್ಮ ಅಪ್ಪನ್ನ ಸಾಯಿಸಿದ್ದು ಈ ಆಟನೇ. ಈ ಸಲ ಎಷ್ಟು? 0. ಈ ಆಟದಲ್ಲಿ ನೀನಿಡೋ ಪ್ರತಿ ಹೆಜ್ಜೆಯಲ್ಲೂ ಸಾವಿರ್ಬೋದು. ನೀನಿದ್ರಲ್ಲಿ ಸಾಯಲೂಬಹುದು. ಸಾಯಕ್ಕಿಂತ ಮುಂಚೆ ನಮ್ಮ ಅಪ್ಪನ ಕೊಂದೋರ ಹತ್ರ ತಲುಪ್ತೀನಿ. ಇದು ನನ್ನ ಪ್ರಮಾಣ. ಹಾಗಾದ್ರೆ ನಿನ್ ಮಾತನ್ನ ಉಳಿಸ್ಬೇಕು ಅಂದ್ರೆ ನೀನಿದ್ರಲ್ಲಿ ಒಬ್ನೇ ಆಡ್ಬೇಕಾಗುತ್ತೆ. ಗೊತ್ತಿದೆ. ನತಾಶಾ ಕೋಶ್ ಗೋವಾದಲ್ಲಿರೋ ಅಂಡರ್ ಗ್ರೌಂಡ್ ಕೆಸಿನೋಗಳಿಗೆ ಇವಳ ಯಜಮಾನಿ. ಈ ಜಾಗದಲ್ಲಿ ಇಲ್ಲಿಗಲ್ ಆಗಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿಯನ್ನ ಹಾಕಲಾಗುತ್ತದೆ. ಇವಳು ಒಪ್ಪಿಗೆ ಇಲ್ಲದೆ ಕೆಸಿನೋದಲ್ಲಿ ಒಂದ್ ಆಟ ಕೂಡ ನಡೆಯಲ್ಲ. ಮತ್ತೆ ಸೋತೋದೆ ನಾನು. ನೆಕ್ಸ್ಟ್ ಟೈಮ್ ಟ್ರೈ ಮಾಡು. ನೆಕ್ಸ್ಟ್ ಟೈಮ್ ಖಂಡಿತ ಬನ್ನಿ. ಪೀಟರ್, ಟೇಬಲ್ ಸೆಟ್ ಮಾಡು. ಇದೇನಿದು, ಇಷ್ಟು ಬೇಗ ಟೇಬಲ್ ಸೆಟ್ ಆಗಿದೆ? ಹೀಗೆ ನಿಜವಾದ ಗ್ಯಾಮ್ಲರ್ ಮಾತ್ರ ಮಾಡೋಕ್ ಸಾಧ್ಯ. ಮ್ಯಾಮ್, ಆಂಟೋನಿ ಬರ್ತಿದ್ದಾನೆ. ಆಂಟೋನಿ ಎಂಥ ಬಿರುಗಾಳಿ ಎದ್ರೆ ಎಲ್ಲ ನಾಶ ಮಾಡ್ಬಿಡ್ತಾನೆ. ಈ ಬಿರುಗಾಳಿನ ತಡಿಲೇಬೇಕು. ಬೇಗ ಬನ್ನಿ, ನತಾಶಾ ಮೇಡಮ್ ಕರೆದಿದ್ದಾರೆ. ಪಕ್ಕ ಆಂಟೋನಿ ಬಗ್ಗೆನೇ ಇರ್ಬೇಕು. ನತಾಶಾ ಮ್ಯಾಮ್, ನೀವು ಬರಕ್ ಹೇಳಿದ್ರ? ಎಸ್, ಆಂಟನಿ ಬರ್ತಿದ್ದಾನೆ. ಮತ್ತೆ ಅವನ ರೆಕಾರ್ಡ್ ಕೆಸಿನೋ ಗೆಲ್ಲೋದಲ್ಲ, ಅದನ್ನ ಹಾಳು ಮಾಡೋದಾಗಿದೆ. ಮತ್ತೆ ಈ ಸಾರಿ ಅವನ್ ಗುರಿ ಆಗಿರೋದು ಕಸಿನೋ ಪ್ರೈಡ್. ನಾವ್ ಸಿಕ್ಕಾಕೊಂಡಿದೀವಿ, ಆದ್ರೆ ನೀವೆಲ್ರೂ ಸಿಕ್ಕಾಕೊಳ್ಬೇಕು ಅನ್ನೋದು ನನ್ ಉದ್ದೇಶ ಅಲ್ಲ. ನೀವೆಲ್ರೂ ಎಷ್ಟೋ ವರ್ಷದಿಂದ ನನ್ ಜೊತೆ ಕೆಲ್ಸ ಮಾಡಿದೀರಾ, ನನ್ಗೆ ಜೊತೆ ಆಗಿದ್ದೀರಾ. ನಿಮ್ಮೆಲ್ರೂ ಋಣ ಇದೆ ನನ್ ಮೇಲೆ. ಅದಕ್ಕೆ ನಾನು ಡಿಸಿಷನ್ ಬಂದಿದ್ದೀನಿ. ಆಂಟನಿ ಬರೋದಕ್ಕೂ ಮುಂಚೆ ನೀವೆಲ್ರೂ ಇಲ್ಲಿಂದ ಹೊರಟೋಗಿ. ಇಷ್ಟು ದುಡ್ಡನ್ನ ನೀವೆಲ್ರೂ ಹಂಚ್ಕೊಳ್ಳಿ. ನೀವು ಹೆದರ್ಕೋಬೇಡಿ ಮೇಡಮ್, ನಾವ್ ಎಲ್ರೂ ನಿಮ್ ಜೊತೆಗಿದ್ದೀವಿ. ಮತ್ತೆ ಆಂಟೋನಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನಾವು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದೀವಿ. ಎಸ್ ಮ್ಯಾಮ್, ಇವ್ನ್ ಸರಿಯಾಗಿ ಹೇಳ್ತಿದ್ದಾನೆ. ಕಸಿನೋ ಪ್ರೈಡ್ ಅಲ್ಲಿ ತುಂಬಾ ಚೆನ್ನಾಗಿರೋ ಆಟಗಾರರಿದ್ದಾರೆ. ಇವ್ನ್ ಚೆನ್ನಾಗ್ ಆಡ್ತಾನೆ, ನಾನ್ ಚೆನ್ನಾಗ್ ಆಡ್ತೀನಿ. ನಾವ್ ಆಡ್ತೀವಿ. ಆಂಟೋನಿ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಎಸ್ ಮ್ಯಾಮ್, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಾವೆಲ್ಲೂ ಹೋಗಲ್ಲ. ಮತ್ತೆ ದುಡ್ಡು, ನಮ್ಗೆ ದುಡ್ಡು ಬೇಕಾಗಿಲ್ಲ. ನಾವು ನಿಮ್ ಜೊತೆ ಇರ್ತೀವಿ. ನನಗ್ ದುಡ್ಡು ಬೇಕು. ನನ್ ಮಗನೇ, ರೋಡಲ್ಲಿ ಬಿದ್ದಿದ್ ನಿನ್ನ ನಟಾಶಾ ಮ್ಯಾಮ್ ಕಾಪಾಡ್ ಕರ್ಕೊಂಡ್ ಬಂದ್ರೆ ನಿನಗೆ ಅವ್ರು ದುಡ್ಡು ಬೇಕಾ? ಮರಿಬೇಡ, ನತಾಶಾ ಮೇಡಮ್ ಏನಾದ್ರು ಇಲ್ಲ ಅಂದಿದ್ರೆ ನೀನ್ ಯಾವ್ದಾದ್ರು ಬೀದಿನಲ್ಲಿ ಸಾಯ್ತಾ ಬಿದ್ದಿರ್ಬೇಕಾಗಿತ್ತು. ಇಲ್ ಕೇಳು, ನನ್ಗನ್ಸತ್ತೆ ನಿನ್ಗೇನೋ ಸಮಸ್ಯೆ ಇದೆ. ನಾನ್ ನಿನಗ್ ಕೆಲ್ಸ ಕೊಡ್ತೀನಿ, ಮಾಡ್ತೀಯಾ? ನಾಯಿ ಆದ್ರೂ ನಿಯತ್ತಾಗಿರುತ್ತೆ, ನೀನ್ ಇಲ್ವಲ್ಲೋ. ಛೀ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಇಲ್ಲಾಂದ್ರೆ ಎಲ್ ಕಾಣಿಸ್ತೀಯೋ ಅಲ್ಲೇ ಸಿಗ್ದಾಕ್ಬಿಡ್ತೀನಿ. ಹೋಗೋ ಇಲ್ಲಿಂದ, ಹೋಗೋ. ಸಾಕು, ನಿಲ್ಸಿ. ಪೀಟರ್, ನಿನ್ಗೇನ್ ಅನ್ಸತ್ತೋ ಅದನ್ನೇ ಮಾಡು. ನತಾಶಾ ಮ್ಯಾಮ್, ಅವನ್ ಬಂದ್ಬಿಟ್ಟ. ಆಂಟೋನಿ ಗೋವಾ ಸಿಟಿಗೆ ಫೇಮಸ್ ಆಗಿರೋ ಗ್ಯಾಮ್ಲರ್. ಇಲ್ಲಿವರೆಗೂ ಇವನ್ನ ಯಾರು ಸೋಲ್ಸಿಲ್ಲ. ಎಲ್ರು ಹೇಳೋ ಪ್ರಕಾರ ಅವನ್ ಕೈಯಾರೆ ಅವನ್ ಕಾರ್ಡ್ನ ತಿರುಗಿಸ್ದ ಅಂದ್ರೆ ಪೂರ್ತಿ ಆಟನ್ನೇ ಬದಲಾಯಿಸ್ದ ಅಂತ ಅರ್ಥ. ಕಸಿನೋ ಅವನಿಗೆ ಬರೀ ಒಂದು ಜಾಗ ಅಲ್ಲ,
ಸಾವಿನ ಮೈದಾನ ಆಗಿತ್ತು. ಅವನೊಂದ್ ಜಾಗ ಕಾಲಿಟ್ಟ ಅಂದ್ರೆ ಆಟನೇ ಮುಗ್ದ ಹಾಗೆ. ವೆಲ್ಕಮ್ ಸರ್. ನೀವ್ ಯಾವ ಆಟ ಆಡ್ಬೇಕು ಅಂತಿದ್ದೀರಾ? ಬಾಸ್ ಸಣ್ಣ ಪುಟ್ಟ ಆಟ ಎಲ್ಲ ಆಡಲ್ಲ, ದೊಡ್ಡ ಆಟನೇ ಆಡೋದು. ಹೋಗಿ ನಿಮ್ ಬಾಸ್ನ ಕರಿ. ಆಂಥನಿ, ವೆಲ್ಕಮ್ ಆಂಥನಿ. ಹೇಳು, ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿ ನೋಡು, ಎಲ್ಲಿಂದಾದ್ರೂ ಶುರು ಮಾಡು. ಬ್ಯಾಗ್ ತುಂಬಾ ತಂದಿದ್ದೀನಿ. ಇಷ್ಟೊಂದು ದುಡ್ಡ? ಗೋವಾ ಫೈಟ್ ಕ್ಲಬ್ನ ಮಾಲೀಕ ಈ ದಾರ. ಆದ್ರೆ ಕಸಿನೋದಲ್ಲಿ ಮಾತ್ರ ಪ್ರತಿ ಸಲ ಸೋಲ್ತಾನೆ. ಫೈಟ್ ರಿಂಗ್ ಅಲ್ಲಿ ಚಾಂಪಿಯನ್, ಇಲ್ಲಿ ಲೂಸರ್. ನಾವ್ ರೆಡಿ ಇದೀವಿ. ಹೊರಗಡೆಯಿಂದ ಮುಗ್ದೆ, ಒಳಗಡೆಯಿಂದ ಸ್ಟ್ರಾಂಗ್, ಕಣ್ಣಲ್ಲಿ ಭಯ ಇಲ್ಲ. ಐ ಲೈಕ್ ಇಟ್. ವಾಂಟ್ ದಟ್? ನಾನ್ ಸೋಲಿಸ್ತೀನಿ, ಆದ್ರೆ ಅದು ಸ್ಟೈಲ್ ಅಲ್ಲಿ. ನೀನೇನಾದ್ರೂ ಸೋತ್ರೆ ನಿನ್ನ ಕಸಿನೋ ಪೂರ್ತಿ ಸ್ಮಶಾನ ಆಗ್ಬಿಡುತ್ತೆ. ಅಂದ್ರೆ ಶಾಶ್ವತವಾಗಿ ಇದು ಶಟ್ ಡೌನ್. ಏನ್ ತಮಾಷೆ ಮಾಡ್ತಿದ್ದೀನಿ ನೀನು? ಈ ಕಸಿನ ಏನಾದ್ರೂ ಮುಚ್ಚೋದ್ರೆ ನಾವೆಲ್ಲಿ ಹೋಗೋದು? ಏನ್ ಹೇಳ್ತೀರಾ? ಹೌದೌದು, ಎಲ್ಲಿಗೆ ಹೋಗೋದು? ಒಂದ್ ವೇಳೆ ನೀನ್ ಸೋತ್ರೆ? ಆ ತರದ ಅವಕಾಶ ಯಾವತ್ತೂ ಸಿಗಲ್ಲ ಡಾರ್ಲಿಂಗ್. ಸಾಕ್, ಜಾಸ್ತಿ ಆಯ್ತು ನಿಂದು. ನಾವೇ ನಿನ್ನ ಆಟ ನೋಡಕ್ ಬಂದಿದೀವಿ ಅನ್ಕೊಂಡ್ಯಾ? ಮೊದ್ಲು ಗೇಮ್ ಶುರು ಮಾಡು. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದನ್ನ ನೋಡೇ ಬಿಡೋಣ. ನೀನ್ ಸ್ಪಾಟ್ ಮಾಡುವಂತ ಸ್ಪಾಟರ್ ಅಲ್ವಾ? ನಿನ್ ಕೆಲ್ಸ ಏನಿದ್ರು ಎಲ್ರ ಮೇಲೂ ಕಣ್ಣಿಡೋದು, ಯಾರು ಹೇಗ್ ಆಟಾಡ್ತಾರೆ ಅಂತ. ಆದ್ರೆ ನನ್ ಕಣ್ಣು ನಿನ್ ಮೇಲೆ ಇರುತ್ತೆ. ಸರಿ, ಒಂದ್ ಕೆಲ್ಸ ಮಾಡು. ನಿನ್ ಹಾಗೆ ಇಲ್ಲಿ ಎಷ್ಟ್ ಜನ ಕೆಲ್ಸ ಮಾಡ್ತಾರೋ ಎಲ್ರು ಬರಕ್ ಹೇಳೋ. ಬೇಗ ಬರಕ್ ಹೇಳು, ನನ್ನ ಹತ್ರ ಟೈಮ್ ಇಲ್ಲ. ನಾನು ಇದೀನಿ. ಇಲ್ಲಿ ಯಾರಾದ್ರೂ ಇದ್ದೀರಾ ಅಪ್ಪನ್ ಗುಟ್ಟವ್ರು ನನ್ನ ಜೊತೆ ಆಟ ಆಡೋದಕ್ಕೆ? ಶುರು ಮಾಡೋಣ. 3 ಪತ್ತಿಯಿಂದ ಮಿನಿಮಮ್ 20,000, ಮ್ಯಾಕ್ಸಿಮಮ್ಗೆ ಲಿಮಿಟೇ ಇಲ್ಲ. ನಾನು ಹೇಳಿದ್ ಸರಿನಾ? ಸರಿ, ಶುರು ಮಾಡೋಣ. ಅದ್ ಹೇಗಾಗತ್ತೆ ಡಾರ್ಲಿಂಗ್? ನಾವು ತೋರಿಸ್ದಾಗೆ ನೀನು ಫಸ್ಟ್ ದುಡ್ಡು ತೋರಿಸ್ಬೇಕಲ್ವಾ? ಆಟ ಶುರು ಮಾಡೋಣ. ಲಾವಾ ಕಾರ್ಡ್ ಇದೊಂದು ವಿಶೇಷ ಟ್ಯಾಲೆಂಟ್. ಶಫಲ್ ಮಾಡ್ತಾ ಕಾರ್ಡ್ನ ಸೆಟ್ ಮಾಡೋದು, ಎಲ್ಲ ಕಾರ್ಡ್ನ ಲೆಕ್ಕ ಸಿಗ್ಲಿ ಅಂತ. ಓಹೋ, ಇವನ್ ಚೀಟರ್. ಅಯ್ಯೋ ದೇವ್ರೇ, ನನ್ನ ಹತ್ರ ಅಂತೂ ತುಂಬಾ ಕೆಟ್ಟಾಗಿರೋ ಎಲೆಗಳಿದೆ. ನಾನು ಏನ್ ಅನ್ಕೊಂಡಿದ್ನೋ ಅದೇ ತರ ಕಾರ್ಡ್ ಸಿಕ್ಕಿದೆ. ದುಡ್ಡು ಕಟ್ಬಿಡ್ತೀನಿ. ನನ್ನ ಕಡೆಯಿಂದ 20,000. ಒಂದೇ ಕಲ್ಲರಿನ 3 ಕಾರ್ಡ್ ಇದೆ. ಇವಾಗಿರೋದು ಮಜಾ. ನಂದು 20,000. ಈಗ ನಿನ್ ಸರ್ದಿ. ನಿನ್ಗೆ ಅಷ್ಟೊಂದು ಅರ್ಜೆಂಟ್ ಇದೆಯಾ? ಹಿಂದೆ ಬೆಂಕಿ ಎತ್ಕೊಂಡಿದ್ಯಾ? ನಿಮ್ ಹುಡುಗಿ ಓಡೋಗಿದ್ದಾಳ? ಸುಮ್ನೆ ಮಾತಾಡೋದೆಲ್ಲ ನಿಲ್ಸ್ಬಿಡು. ದುಡ್ಡು ಎಷ್ಟು ಕಟ್ತೀಯ ಅದನ್ನ ಹೇಳು. ಎಲ್ಲ ದುಡ್ಡು ಈಗ ನಿನ್ ಸರ್ದಿ. ಏನಾಯ್ತು? ಯಾಕೆ ಶಾಕ್ ಆಯ್ತಾ? ಭಯ ಆಗ್ತಿದ್ಯಾ? ನನ್ ಮಾತಿನ ಅರ್ಥ ಏನಂದ್ರೆ ಯಾವತ್ತು ಆಟ ಆಡಿದ್ರೆ ದೊಡ್ಡದಾಗ ಆಟ ಆಡ್ಬೇಕು. ಸರಿ, ನೀನೆಲ್ಲ ದುಡ್ಡನ್ನ ಹಾಕ್ತೀಯಾ? ಇಲ್ಲ ಅಂದ್ರೆ ಪುಸ್ ಆಗೋಯ್ತಾ? ಪುಸ್ಸನ್ನು ಬಾಬಾ ಮೊದಲ ಆಟದಲ್ಲ ಎದ್ರುಕೊಂಬಿಟ್ಟ. ಇದು ಚೆನ್ನಾಗಿದೆ. ಅದೇನಂದ್ರೆ ನನ್ನ ಹತ್ರ ನಂಬರ್ 7ನ 2 ಕಾರ್ಡ್ ಇದೆ, ಮತ್ ನಿಮ್ಮ ಹತ್ರ ನನಗಿನ ಚೆನ್ನಾಗಿರೋ ಕಾರ್ಡ್ ಇದೆ. ನಿನ್ನ ಹತ್ರ ಒಂದೇ ಕಲರಿನ 3 ಕಾರ್ಡ್, ಮತ್ತೆ ನಿನ್ನ ಹತ್ರ ಸೀಕ್ವೆನ್ಸ್ನ 3 ಕಾರ್ಡ್. ಇವನಿಗೆ ಗೊತ್ತು. ಸರ್ಪ್ರೈಸ್! ಏನ್ ಬುದ್ಧಿವಂತ? ಲಾವಾ ಕಟ್. ನಿನ್ಗೇನ್ ಅನ್ನಿಸ್ತು? ನನಗ್ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಈ ಟ್ರಿಕ್ ಇಂದ ಯಾರಿಗೆ ಯಾವ ಕಾರ್ಡ್ ಹೋಗುತ್ತೆ ಅಂತ, ಕಾರ್ಡ್ ಹಾಕವ್ರಿಗೆ ಎಲ್ಲ ಗೊತ್ತಿರುತ್ತೆ ಅಂತ. ಈ ಟ್ರಿಕ್ ತುಂಬಾ ಹಳೇದಾಗೋಯ್ತು, ತುಂಬಾ ಹಳೇದು. ಎಲ್ಲಾದ್ರೂ ಮಿಸ್ ಆಗಿ ಇವನಿಗೊಂದು ಒಳ್ಳೆ ಕಾರ್ಡ್ ಸಿಕ್ಕಿಲ್ಲ ತಾನೆ? ಗೇಮ್ ಕಂಟಿನ್ಯೂ ಮಾಡೋದ್ರಲ್ಲಿ ರಿಸ್ಕ್ ಇದೆ. ಕಾರ್ಡ್ ಶೋ ಮಾಡಕ್ ಹೇಳವನಿಗೆ.
ನಾವು ಗೆಲ್ಬೋದು. ಹುಚ್ಚಾನ ನೀನು ಇಲ್ಲೇನ್ ಮಾಡ್ತಿದ್ಯಾ? ಹೇ, ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿಂದ ಓಡೋಗು. ಕೊನೆದಾಗಿ ಕೇಳ್ತಾ ಇದ್ದೀನಿ, ಆಟ ಆಡ್ತೀರಾ ಇಲ್ವಾ? ನಾನು ಬ್ಯಾಕ್ ಆಗ್ತಾ ಇದ್ದೀನಿ. ನಾನು ಅಷ್ಟೇ. ದಡ್ನನ್ ಮಕ್ಳಾಗೋದ್ರಲ್ಲ. ಏನ್ ಡಾರ್ಲಿಂಗ್, ಇವ್ರೇನಾ ನಿನ್ ಕಸಿನೋದ ಪ್ರೈಡ್? ಇವ್ರು ಮೊದಲನೇ ರೌಂಡ್ ಅಲ್ಲೇ ಸೋತೋದ್ರು. ನೀವಿಬ್ರು ಕಾಲ್ ತಗೋಬೋದಿತ್ತು, ನೀವ್ ಗೆಲ್ತಿದ್ರಿ. ಯಾಕಂದ್ರೆ ನಿಮ್ಮ ಹತ್ರ ಅವನಿಗಿಂತ ಜಾಸ್ತಿ ನಂಬರ್ ಕಾರ್ಡ್ ಇತ್ತು. ಭಯ ಪಟ್ಟು ಬಲೆಗ್ ಸಿಗಾಕೊಂಡ್ರು. ಏನ್ ಡಾರ್ಲಿಂಗ್, ನಿನ್ ಕಸಿನೋದಲ್ಲಿ ಇವೆರಡು ಮುಖಗಳು ಬಿಟ್ಟು ಬೇರೆ ಯಾರು ಇಲ್ವಾ? ನನಗೇನಾದ್ರೂ ಗೊತ್ತಿದ್ರೆ ನಿನ್ ಕಸಿನೋಗೋಸ್ಕರ ಚೆನ್ನಾಗಿರೋ ಮುಖ ಕಳಿಸ್ತಾ ಇದ್ನಲ್ಲ. ಇಲ್ಲಿ ತನಕ ಬಂದು ಸುಮ್ನೆ ಟೈಮ್ ವೇಸ್ಟ್, ಸರಿ ಅಲ್ವಾ? ಹೇಳು. ನನ್ಗನ್ಸತ್ತೆ ಇವತ್ತಿವನಿಂದ ಯಾರು ನಮ್ಮನ್ನ ಕಾಪಾಡಕ್ಕಾಗಲ್ಲ. ಆಂಟೋನಿ, ಇಲ್ಲಿವರೆಗೂ ನೀನ್ ಗೆದ್ದಿರೋದು 50,000 ಅಷ್ಟೇ. ಗೇಮ್ ಇನ್ನೂ ಓವರ್ ಆಗಿಲ್ಲ. ಲೆಟ್ಸ್ ಪ್ಲೇ. ಆಂಥೋನಿ ಸೋತೋರ್ ಜೊತೆ ಯಾವತ್ತೂ ಆಟ ಆಡೋದಿಲ್ಲ. ಆದ್ರೆ ಒಂದು ಚಾನ್ಸ್ ಮತ್ತೆ ಕೊಡ್ತೀನಿ. ಆದ್ರೆ ಈ ಸರಿ ಆಂಥೋನಿ ಕಾರ್ಡ್ನ ನೋಡಲ್ಲ, ಬ್ಲೈಂಡ್ ಆಡ್ತಾನೆ. ಗೆಲ್ತೀನಿ ಮತ್ತೆ ನಿಮ್ಮನ್ನ ಬಟ್ಟೆ ಬಿಚ್ಚಿ ಮನೆಗೆ ಕಳಿಸ್ತೀನಿ. ಇದಕ್ಕೊಪ್ಕೆನಾ? ಹಾ, ಒಪ್ಕೆ ಇದೆ. ಸರಿ, ಆಡೋಣ. ಒಂದ್ ಕೆಲ್ಸ ಮಾಡೋಣ, ನಿಮ್ಮಿಬ್ರಿಗೋಸ್ಕರ ನನ್ನ ಹತ್ರ ಒಂದು ಸಖತ್ ಆಫರ್ ಇದೆ. ನೀವಿಬ್ರು ಕಟ್ಟೋ ದುಡ್ಡನ್ನ ನಾನು ಒಬ್ನೇ ಕಟ್ತೀನಿ. ಮತ್ತೆ ಹಾ, ನಿಮ್ಮಿಬ್ರಲ್ಲಿ ಯಾರು ಒಬ್ರತ್ರನಾದ್ರೂ ನನಗಿನ್ನ ಚೆನ್ನಾಗಿರೋ ಕಾರ್ಡ್ ಇದ್ರೆ, ಇಲ್ಲ ನನಗ್ ಸಮಾನವಾಗಿರೋ ಕಾರ್ಡ್ ಇದ್ರು ಕೂಡ ನಾನ್ ಸೋತೆ. ಒಂದ್ ವೇಳೆ ನಾನು ಏನಾದ್ರೂ ಗೆದ್ದೆ ಅಂದ್ರೆ ಆಗ ಕಸಿನೋ ಕ್ಲೋಸ್. ಡಿಸೈಡ್ ಮಾಡಿ ಆಡ್ತೀರಾ ಇಲ್ವಾ? ಸರಿಯಾಗಿ ಯೋಚನೆ ಮಾಡು ಆಂಟೋನಿ. ಪಕ್ಕನಾ? 100% ಪಕ್ಕಾ. ಸರಿ, ಹಾಗಾದ್ರೆ ನಾನು ಎಲ್ಲದನ್ನು ಹಾಕ್ತಾ ಇದ್ದೀನಿ. ಒಂದು ನಿಮಿಷ. ಏನ್ ಡಾರ್ಲಿಂಗ್, ನಿನ್ ಕಸಿನೋನಲ್ಲಿ ಒಟ್ಟು ಕ್ಯಾಶ್ ಎಷ್ಟಿದೆ? ಈಗ ಎಷ್ಟಿದೆ? ಅರೌಂಡ್ 5 CR. ಹಾಗಾದ್ರೆ ನಿಮ್ಮಿಬ್ರಿಗೋಸ್ಕರ ನನ್ನ ಹತ್ರ ಇನ್ನೊಂದು ಆಫರ್ ಇದೆ. ನೀವಿಬ್ರು ಸೇರ್ಕೊಂಡು ಒಟ್ಟಿಗೆ ಕಾರ್ಡ್ ನೋಡಬಹುದು. ನೀವಿಬ್ರು ಸೇರ್ಕೊಂಡು ನಿಮ್ ಕಾರ್ಡ್ ನ ಎಕ್ಸ್ಚೇಂಜ್ ಮಾಡಿ ದೊಡ್ಡದಾಗಿ ಮಾಡ್ಕೊಬಹುದು. ಆದ್ರೆ ಆಗ ಆಡೋದು ಒಬ್ಬ. ಡಿಸೈಡ್ ಮಾಡಿ ಯಾರು ಆಡ್ತೀರಾ ಅಂತ. ನೋಡು, ನನ್ನ ಹತ್ರ 2 ಕಿಂಗ್ ಇದೆ, ಮತ್ತು ನಿನ್ನ ಹತ್ರ 1. ನೀನ್ ಏನಾದ್ರೂ 1 ಕಿಂಗ್ನ ಕೊಟ್ರೆ ನಮ್ಮ ಹತ್ರ 3 ಕಿಂಗ್ ಆಗುತ್ತೆ. ಸರಿಯಾಗಿ ಯೋಚನೆ ಮಾಡು. ನೀನ್ ನನ್ನ ನಂಬ್ತೀಯ ತಾನೆ? ಕೊಡು. ಓಕೆ, ಐ ಆಮ್ ಔಟ್. ಆದ್ರೆ ನೀನ್ ನಮಗೆ ಇನ್ಸಲ್ಟ್ ಮಾಡಿ ತಪ್ಪು ಮಾಡಿದೆ ಆಂಟೋನಿ. ನೀನ್ ಕೆಟ್ಟದಾಗ ಸೋಲ್ತೀಯ, ಯಾಕಂದ್ರೆ ನನ್ನ ಹತ್ರ 3 ಕಿಂಗ್ ಇದೆ. ಇವ್ನಿವ್ರಿಗೆ ಮೋಸ ಮಾಡಿ ಗೆಲ್ತಿದ್ದಾನೆ. ಚೀಟರ್ ನನ್ ಮಗ. ಪಕ್ಕ ಎಲ್ಲ ದುಡ್ಡು ಹಾಕ್ತೀಯ ನೀನು? ಯೋಚನೆ ಮಾಡು. ನಿನ್ ಮಾತಿಗೆಲ್ಲ ನಾನು ಬೀಳಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ನೀನು ನನ್ನ ಯಾಮರ್ಸಿದ್ದೆ. ನಾನು ಪ್ರತಿ ಸಲ ಯಾಮರಲ್ಲ. ಸರಿ, ಆಸ್ ಯು ವಿಶ್. ಈಗ ನೋಡು. ನನ್ ಮಗ ಇಡೀ ಕಸಿನೋನೇ ಗೆದ್ಬಿಟ್ಟ. ನೋ 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 ನೋ, ನಿಜವಾಗ್ಲೂ ಇವನ್ ಯಾವ್ದೋ ಚೀಟ್ ಮಾಡಿದ್ದಾನೆ. ಚೀಟಿಂಗ್ ಮಾಡಿದ್ದೀನಾ? ಚೀಟಿಂಗ್ ಮಾಡಿದ್ದೀನಾ? ಪ್ರೂವ್ ಮಾಡೋ. ಚೆಕ್ ಮಾಡು. ನೀನ್ ಅವಾಗ್ಲೂ ಪ್ರೂವ್ ಮಾಡಿಲ್ಲ ಅಂದ್ರೆ ನಿನ್ ಬಲ್ಗೈನ 3 ಬೆರಳನ್ನ ಕಟ್ ಮಾಡ್ಬೇಕಾಗತ್ತೆ. ಇದು ಗ್ಯಾಂಬ್ಲಿಂಗ್ ನ ರೂಲು. ನಿನಗೊಪ್ಕೆನಾ? ಕಂಗ್ರ್ಯಾಚುಲೇಷನ್ಸ್ ಡಾರ್ಲಿಂಗ್, ಸುಸ್ವಾಗತ. ಇವತ್ತಿನಿಂದ ನಿನ್ನ ದಂಧೆ ಮುಗೀತು. ಅಳು ಬರ್ತಿದ್ಯಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರಿಗಾದ್ರೂ ಅಳು ಬರುತ್ತೆ. ಈಗ ನಿನ್ ಕೈಲಿ ಏನ್ ಮಾಡಕ್ ಸಾಧ್ಯ? ಯಾಕಂದ್ರೆ ನಿನ್ ಕಸಿನಲ್ಲಿ ಈಗ 1 ರೂಪಾಯಿನೂ ಇಲ್ಲ. ಯಾರ ಹತ್ರನಾದ್ರೂ ಇದೆಯಾ? ಇಲ್ಲ.
ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಿನ್ ಮೇಲೆ ಆಟ ಆಡೋಣ. ನಾನ್ ಮತ್ತೆ ಇದನ್ನೇ ಹೇಳಲ್ಲ, ಸರಿಯಾಗಿ ಕೇಳಿಸ್ಕೊ. ನೀನೇನಾದ್ರೂ ಗೆದ್ರೆ ನನ್ ಪೂರ್ತಿ ದುಡ್ಡು ನಿನಗೇನೆ. ಮತ್ತೆ ನಿನ್ ಕಸಿನೋ ಕಡೆ ನಾನು ಯಾವತ್ತೂ ತಲೆನೂ ಹಾಕಲ್ಲ. ಹಾಗೇನಾದ್ರೂ ನಾನು ಗೆದ್ದೆ ಅಂದ್ರೆ ಆಗ ನನ್ನ ಜೊತೆ 3 ವರ್ಷ ಇರ್ಬೇಕಾಗತ್ತೆ. ಮತ್ತೆ ನನಗೆ ಖುಷಿ ಕೊಡ್ಬೇಕಾಗತ್ತೆ. ಒಪ್ಕೆನಾ? ಆಂಟೋನಿ, ನೀನ್ ಲಿಮಿಟ್ ಮೀರ್ ಮಾತಾಡ್ತಾ ಇದ್ಯಾ? ಆಂಟೋನಿ ನೀನು ಲಿಮಿಟ್ ಕ್ರಾಸ್ ಮಾಡಿಲ್ಲ. ಯಾಕೆ ಮೊದಲನೇ ಸರಿ ಆಡ್ತಾ ಇದ್ಯಾ? ಇಷ್ಟು ಗೊತ್ತಿಲ್ವ ನಿನಗೆ? ಯಾರು ಗೆಲ್ತಾರೆ ಅವ್ರಿಗೆ ದುಡ್ಡು ಸೇರುತ್ತೆ, ಮತ್ತೆ ಹೆಣ್ಣು ಕೂಡ. ರೂಲ್ ಇಸ್ ರೂಲ್. ಗ್ಯಾಮ್ಲಿಂಗ್ ರೂಲ್ ಇದೇನೆ. ಮತ್ತೆ ಮುಂದಿನ ಸಾರಿ ಶಬ್ದ ಕಡಿಮೆ ಇರಲಿ. 1 ನಿಮಿಷ. ಹೋಗ್ತಿರೋನ್ನ ಯಾಕೆ ತಡೀತಿದ್ಯಾ? ಪೀಟರ್, ನೀನ್ ಏನ್ ಮಾಡ್ತಿದ್ಯಾ? ಇವಾಗ ನೀನ್ ಯಾರೋ? ನೀನಿನ್ನ ಪೂರ್ತಿಯಾಗಿ ಗೆದ್ದಿಲ್ಲ ಆಂಟೋನಿ. ಪ್ರಿಯತಮೆ, ಇವ್ ನಿನ್ ಕಡೆವನಾ? ಮೇಡಮ್ ಸೋಲೋದ್ ನೋಡಿ ಹುಚ್ಚಾದ್ಯಾ? ನಾನ್ ಸರಿಯಾಗೇ ಇದ್ದೀನಿ. ಸಾಯಕ್ಕಿಷ್ಟನಾ? ನನಗನ್ಸಿತ್ತು ನೀನ್ ನಿಜವಾದ ಗಂಡ್ಸು ಅಂತ. ನೀನ್ ಹೇಳಿರೋ ಮಾತು ನಂಬಿರಲ್ಲ ಅಂತ. ವರ್ಡ್ ಆಫ್ ಮೀನ್. ಕಸಿನೋ ಪ್ರೈಡ್ನ ಕ್ಲೋಸ್ ಮಾಡಬೇಕು ಅಂದ್ರೆ ನೀನ್ ಈ 15,000 ಸಹ ಗೆಲ್ಬೇಕಾಗುತ್ತೆ. ನಿಮ್ಮ ಅಪ್ಪನ್ ಸಾಮ್ರಾಜ್ಯನಾ? ಈ ಕ್ಯಾಶ್ ಕಸಿನೋ ಪ್ರೈಡ್ದು ನಾನ್ ತಗೊಂಡಿದ್ದೆ. ಹಾಗಾದ್ರೆ ಇದು ಬ್ಯಾಡ್ ಲಕ್ ಆಗಿದೆ. ಯಾಕೆ ಅಂತ ಕೇಳು. ಯಾಕಂದ್ರೆ ಇವತ್ತಿನ ಆಟ ಮಿನಿಮಮ್ 20,000. 5,000 ಎತ್ಕೊಬೇಕಲ್ವ ಮಗ್ನೆ? ಇಲ್ಲ 15,000 ಇದೆ. ಹೇಗ್ ಆಡ್ತೀಯ? ನಾನ್ ಬೆಟ್ ಜಾಸ್ತಿ ಮಾಡ್ತೀನಿ. ರಿಯಲಿ? ಹೇಗೆ? ನಾನು ನನ್ನ ಎಡಗೈ ಅಡ ಇಡ್ತೀನಿ. ಪೂರ್ತಿ ಕೈನ ಅಡಕ್ಕಿಡ್ತೀಯಾ? ಪೀಟರ್, ನಿನ್ಗೆ ಹುಚ್ಚಿಡ್ದಿದ್ಯಾ? ನಾನು ಸರಿಯಾಗೇ ಇದ್ದೀನಿ ಮ್ಯಾಮ್. ನಾನ್ ಸರಿಯಾಗಿದ್ದೀನಿ ಅಲ್ವೋ? ಜನಗಳು ಬೆರಳನ್ನ ಅಡ ಇಟ್ರೆ ನೀನ್ ಪೂರ್ತಿ ಕೈನ ಅಡ ಇಡ್ತೀಯಾ? ಆದ್ರೆ ನಿನ್ ಕೈನ ಇಟ್ಕೊಂಡು ನಾನು ಏನೋ ಮಾಡ್ಲಿ? ನನ್ನ ಹತ್ರ 2 ಕೈಗಳಿದೆ, ಒಂದು ಊಟ ಮಾಡಕ್ಕೆ. ಸರಿ ಆಯ್ತು, ನನ್ ಕೆಲ್ಸಕ್ಕೆ ಯಾವ್ದಾದ್ರು ಯೂಸ್ ಆಗೋದಿದ್ರೆ ಹೇಳು. ನಿನ್ ಜೀವ ಇಡ್ತೀಯಾ? ಹೇಳು, ಬೇಗ ಹೇಳು. ನಾನು ತಯಾರಿದ್ದೀನಿ. ಪೀಟರ್, ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ಪ್ಲೀಸ್ ಇಲ್ಲಿಂದ ಹೋಗು. ಕೆಟ್ಟಾಗ ಅನಿಸ್ತಾ ಇದೆಯಲ್ಲ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವ್ ಜೀವ ಏನಾದ್ರು ಕಾಪಾಡ್ಬೇಕಂತಿದ್ರೆ ನನ್ನ ಹಳೆ ಪ್ರಪೋಸಲ್ ಈಗ್ಲೂ ಓಪನ್ ಇದೆ. 3 ವರ್ಷ ನಾನು ಸೇವೆ ಮಾಡ್ಕೊಂಡಿರ್ಬೇಕು. ಹೇಳು ಡಾರ್ಲಿಂಗ್, ರೆಡಿನಾ? ಏ ಪೀಟರ್, ನನಗೆ ಇವಾಗೆಲ್ಲ ಗೊತ್ತಾಗ್ತಿದೆ. ನೀನ್ ಮೊದ್ಲಿಂದನೂ ಆಂಟೋನಿಗೆ ಸಹಾಯ ಮಾಡ್ತಾ ಇದ್ದೆ. ನತಾಶಾ ಮ್ಯಾಮ್ನ ಅವ್ನ್ ಪಡ್ಕೊಂಡ್ಲಿ ಅಂತ ಈ ಆಂಟೋನಿನೇ ನಿನ್ನ ಇಲ್ಲಿ ಕಳ್ಸಿದಾನಲ್ವಾ? ಏನೋ ನಿನ್ ಉದ್ದೇಶ? ಮಾತಾಡ ನಿಲ್ಲಿಸ್ಬಿಟ್ಟು ಗೇಮ್ ಶುರು ಮಾಡೋಣ ಅಂತಾನೆ. ನಾನ್ ನನ್ನ ಜೀವನ ಪಣಕ್ಕಿಡಕ್ ರೆಡಿ. ಓಕೆ, ಆಮಲ್ಸು ರೆಡಿ. ನಾನು ಕೂಡ ಅದಕ್ಕೆ ಕಾಯ್ತಾ ಇದ್ದೀನಿ. ನೀನ್ ಸೋತ್ ಮೇಲೆ ನನ್ ಡಾರ್ಲಿಂಗ್ ಕತೆ ಏನಾಗತ್ತೆ ಅಂತ. ಪ್ರಪೋಸಲ್ ಇವಾಗ್ಲೂ 3 ವರ್ಷ ಗ್ಲಾಮ್ಲಾಗಿರೋದು. ಸರಿ, ನ್ಯೂ ಗೇಮ್ ವಿತ್ ನ್ಯೂ ಕಾರ್ಡ್. ಮ್ಯಾಮ್, ಇವ್ರ ಮಾತನ್ನೆಲ್ಲ ನೀವು ಕೇಳ್ಬೇಡಿ. ಇವರೆಲ್ಲ ನಿಮ್ ಶತ್ರುಗಳು. ನತಾಶಾ ಮ್ಯಾಮ್, ನಿಮಗೇನು ಆಗಲ್ಲ. ಹೊಸ ಕಾರ್ಡ್ಸ್ ಬಾಕ್ಸ್ ತಗೊಂಡ್ ಬನ್ನಿ. ಪೀಟರ್ ಆಡ್ತಾನೆ. ವಾವ್, ನನಗೆ ನಿನ್ ಚಾಲೆಂಜ್ ಇಷ್ಟ ಆಯ್ತು. ಈಗ ನೋಡೋಣ ನಿನ್ನ ಹತ್ರ ಎಷ್ಟು ತಾಕತ್ತಿದೆ ಅಂತ. ಸೊ ಲೆಟ್ಸ್ ಬಿಗಿನ್ ದ ಗೇಮ್.
ಅಯ್ಯೋ ದೇವ್ರೆ, ಈ ನತಾಶಾ ಮೇಡಮ್ ಈ ಫ್ರಾಡ್ ನ ಹೇಗ್ ನಂಬುದ್ರಪ್ಪ? ಇವನ್ ಕಸಿನೋ ಪ್ರೈಡ್ ಜೊತೆಗೆ ನತಾಶಾ ಮ್ಯಾಮ್ನು ಸೋತ್ ಬಿಡ್ತಾನೆ ಅನ್ಸುತ್ತೆ. ನಾನು ಏನ್ ಹೇಳ್ತೀನಿ ಅಂದ್ರೆ ಕಟ್ ಮಾಡು. ಎಂತ ದಿನ ಬಂತು, ಆಟ ಆಡ್ದವ್ರ ಜೊತೆ ಕೂತ್ಕೊಂಡು ಆಟ ಆಡೋ ಪರಿಸ್ಥಿತಿ ಬಂತಲ್ಲಪ್ಪ. ಇದಕ್ಕಿಂತ ಮುಂಚೆ ಯಾವತ್ತಾದ್ರೂ ಆಟ ಆಡಿದ್ಯಾ? ಹಾ, ಒಂದ್ ಮಾತ್ ನೆನ್ಪಿರ್ಲಿ ಅಂತಾನಿ, ಆಟ ಶುರು ಆಗಿದೆ. ಇವಾಗ ಕಾರ್ಡ್ ಶೋ ಮಾಡೋದಷ್ಟೇ ಬಾಕಿ. ಅಲ್ಲ ಪೀಟರ್, ನಿಂಗೇನ್ ತಲೆ ಕೆಟ್ಟಿದ್ಯಾನೋ? ಕಾರ್ಡ್ ನೋಡ್ದೆ ಆಟನ ಶುರು ಮಾಡ್ಬಿಟ್ಟಿದ್ಯಲ್ಲ. ಬ್ಲೈಂಡ್ ಆಗಿ ಯಾಕೆ ಆಡ್ತಾ ಇದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ನಾನು ಕಾರ್ಡ್ ಮೇಲಲ್ಲ, ಅದೃಷ್ಟದ ಮೇಲೆ ಆಟ ಆಡ್ತೀನಿ. ಅದೃಷ್ಟ ಕೂಡ ಆಂಥೋನಿ ಇದ್ರೆ ಆ ಕಡೆ ತಲೆ ಕೂಡ ಹಾಕಲ್ಲ. ಡಾರ್ಲಿಂಗ್, ನನಗನ್ಸುತ್ತೆ ಇವತ್ತು ನಿನ್ನ ಕಾಪಾಡೋಕೆ ಇವನು ಪ್ರಾಣನ ಕೊಡ್ಲೇಬೇಕು. ರಾಜ ರಾಣಿ ಗುಲಾಮ, ಮುಗಿದು ಕತೆ. ನನಗನ್ಸುತ್ತೆ ಇವತ್ತು ನಿನ್ನ ಕಾಪಾಡೋಕೆ ಇವನು ಪ್ರಾಣನ ಕೊಡ್ಲೇಬೇಕು. ಇವನ್ಕಿಂತ ನಾನೇ ಆಡ್ಬೋದಾಗಿತ್ತು. ಇವನ್ ತರ ಹೀನ ಯಾವಾಗಾದ್ರೂ ಸೋಲ್ತಿರ್ಲಿಲ್ಲ. ನಿಜವಾಗ್ಲೂ ಇವನ್ ಹುಚ್ಚಾನೆ. ಪೀಟರ್, ನಿನ್ ಜೀವ ಉಳ್ಸೋದಕ್ ಹೋಗಿ ನತಾಶಾ ಮೇಡಮ್ ಪ್ರಾಣಕ್ಕೇನಾದ್ರೂ ಆಪತ್ತಾಯ್ತು ಅಂದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಈ ತರದ ಅವಕಾಶನ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ ಡಾರ್ಲಿಂಗ್, ಯಾವುದೇ ಕಾರಣಕ್ಕೂ ಇಲ್ಲ. ನಾನು ತುಂಬಾ ಕೆಟ್ಟ ನೀಚ ವ್ಯಕ್ತಿ. ಆದ್ರೆ ಈ ನಿನ್ನ ಸುಂದರವಾದ ಮುಖ ನೋಡಿ ನನಗೆ ನಿನ್ ಮೇಲೆ ಕರುಣೆ ಬರ್ತಾ ಇದೆ. ಹಾಗಾಗಿ ನನ್ನ ಆಫರ್ ಈಗ್ಲೂ ಓಪನ್ ಇದೆ. ಜ್ಞಾಪಕ ಇದೆಯಲ್ಲ, 3 ವರ್ಷ ನನ್ನ ಸೇವೆ ಮಾಡ್ತಾ ನನ್ನ ಖುಷಿ ಪಡಿಸ್ಕೊಂಡಿರ್ಬೇಕು. ಒಪ್ಕೆ ಅಲ್ವಾ? ಇಲ್ವಾ? ಇವತ್ ನಿನ್ ಹೀರೋ ಉಸಿರು ಖಂಡಿತವಾಗ್ಲೂ ಹೋಗುತ್ತೆ, ಮತ್ತೆ ನಾನೇ ಅವನ ಕೈಯಾರೆ ಸಾಯಿಸ್ತೇನೆ. ನತಾಶಾ ಮ್ಯಾಮ್, ಇವನ್ ಮಾತ್ನ ಕೇಳ್ಬೇಡಿ. ಇವ್ರಿಬ್ರು ಸೇರ್ಕೊಂಡು ನಿಮಗ್ ಮೋಸ ಮಾಡ್ತಾ ಇದಾರೆ. ನಾನು ನಿಜವಾಗ್ಲೂ ಸೋತಿದ್ದೀನಾ? ಅದಿನ್ನು ನಿರ್ಧಾರ ಆಗಿಲ್ಲ. ಹುಚ್ಚನ ನೀನು? ಬುದ್ಧಿ ಇಲ್ವಾ ನಿನಗೆ? ಇನ್ನೂ ಅರ್ಥ ಆಗಿಲ್ವಾ ನಿನಗೆ? ಗ್ಯಾಮ್ಲಿಂಗ್ ರೂಲ್ಸ್ ಪ್ರಕಾರ ಚೀಟರ್ ವಿನ್ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೀನ್ ಹೇಗ್ ವಿನ್ ಆದೆ? ನಿನಗೆಷ್ಟು ಧೈರ್ಯ? ನೀ ನನ್ನೇ ಚೀಟರ್ ಅಂತೀಯ? ಹೇಳು, ಸಾಬೀತ್ ಮಾಡು. ಸಾಕ್ಷಿ ಇದೆಯಾ? ನಿಂತ್ಕೊಳ್ಳೋ. ನಾವು ಹುಡುಕ್ತೀವಿ, ನೋಡ್ತೀನಿ ಯಾರು ತಡೀತಾರೆ ಅಂತ. ಹೋಗಿಂದ. ಇಟ್ಸ್ ಓಕೆ. ನನ್ನ ಹತ್ರನೇ ಹುಡುಕ್ತೀಯಾ? ಆರಾಮಾಗಿ ನೋಡು. ಇಲ್ಲಿ ನೋಡಿದ್ರ ಸಾಕ್ಷಿ ಸಿಕ್ತು. ನನಗೆ ಇವನ್ ಮೇಲೆ ಮೊದ್ಲಿಂದ ಸಂಶಯ ಇತ್ತು. ಆಟ ಆಡಕ್ ಬಂದು ಇಲ್ಲಿ ಮೋಸದಲ್ಲಿ ಸಿಗಾಕೊಂಡ. ಮತ್ತೆ ನನ್ನ ತಮ್ಮ ಇವನ್ ಜೊತೆ ಬ್ಲೈಂಡ್ ಆಟ ಆಡಿ ಈ ಚೀಟರ್ನ ಸೋಲಿಸ್ಬಿಟ್ಟ. ನಾನೆಂತ ಆಟಗಾರ ಅಂತಂದ್ರೆ ಇವ್ನ್ ಯಾವ್ದನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ನೋ ಅದು. ಏಯ್, ಹದ್ಮೀರ್ ಮಾತಾಡ್ಬೇಡ. ನಮ್ಮಪ್ಪ ಅನ್ಕೊಂಡಿದ್ಯಾ? ನಿಮ್ಮಮ್ಮ ನಿಂಗೆ ಯಾರು ಅಂತ ಹೇಳಿಲ್ವಾ? ನಿನ್ನ ಹತ್ರ ದಮ್ಮಿದೆ. ಯಾರು ಕಂಡಿಡಿಯಕ್ಕಾಗೋದನ್ನ ನೀನ್ ಕಂಡಿಡ್ದಿದ್ಯಾ. ಐ ಆಮ್ ಇಂಪ್ರೆಸ್ಡ್. ಓಕೆ, ಯು ಗಾಟ್ ಮೀ. ನಾನು ನನ್ನ ಸೋಲ್ನ ಒಪ್ಕೊಂತೀನಿ. ಆದ್ರೆ ನನಗೊಂದು ವಿಷಯ ಹೇಳು. ಏನ್ ನಿನ್ನ ಹೆಸರು? ಪೀಟರ್ ಡಿಕೋಸ್ಟಾ ಪೂರ್ತಿ ಹೆಸರು. ಪೀಟರ್ ಡಿಕೋಸ್ಟಾ ಪೂರ್ತಿ ಹೆಸರು. ನಾನ್ ನಿನ್ನ ಯಾವತ್ತೂ ಮರೆಯಲ್ಲ. ಅದೇನಂದ್ರೆ, ಬೀದಿ ಆಟ ಒಂದೇ ತರ ಇರಲ್ಲ. ಅದು ನಮ್ಮನ್ನ ಮತ್ತೆ ಸೇರ್ಸುತ್ತೆ. ಮತ್ತೆ ಸೇರ್ಸದ್ಮೇಲೆ ಆಟ ಆಡ್ಲೇಬೇಕು. ಆಗ ನಿನ್ನ ಅದೃಷ್ಟ ಚೆನ್ನಾಗಿರಲ್ಲ ಪೀಟರ್ ಡಿಕೋಸ್ಟಾ. ಏಯ್, ಈ ಧಮ್ಕಿನ ಬೇರೆ ಎಲ್ಲಾದ್ರೂ ಕೊಡು, ಗೊತ್ತಾಯ್ತಾ? ಏ, ಹೋಗ ಇಲ್ಲಿಂದ.
ಇನ್ಯಾವತ್ತು ಈ ಕೆಸಿನೋದಲ್ಲಿ ಕಾಣಿಸ್ಕೋಬೇಡ. ಹೊರಟೋಗಿಲ್ಲಿಂದ. ಹೋಗು. ಪೀಟರ್, ಇವತ್ ನೀನ್ ಇಲ್ದೆ ಹೋಗಿದ್ರೆ ನನ್ ಕಸಿನೋ ಪ್ರೈಡ್ ಮುಚ್ಚೋಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂದ್ಹಾಗೆ ನೀನು ಆಂಥನಿ ಚೀಟಿಂಗ್ ಹಿಡ್ದಿಯಲ್ಲ, ನನಗ್ ಗೊತ್ತಿರ್ಲಿಲ್ಲ ನೀನ್ ಇಷ್ಟು ಎಕ್ಸ್ಪರ್ಟ್ ಅಂತ. ನಾನು ಎಕ್ಸ್ಪರ್ಟ್ ಅಲ್ಲ, ಆದ್ರೆ ನನ್ನ ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ಕೂ ಆಗಲ್ಲ. ನಿನಗ್ ನಿಜ ಹೇಳೋಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನೀನ್ ಈ ಜಾಬ್ನ ಕಂಟಿನ್ಯೂ ಮಾಡ್ಬೇಕು. ಅದು ಅಲ್ದೆ ನಮ್ ಕಸಿನೋಗೆ ಒಬ್ಬ ಎಕ್ಸ್ಪರ್ಟ್ನ ಅವಶ್ಯಕತೆ ಇದೆ. ಅದಕ್ಕೆ ನಾನ್ ನಿನ್ಗೆ ಸೀನಿಯರ್ ಸ್ಪಾಟರ್ ಪೊಸಿಷನ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಐ ಆಮ್ ಸಾರಿ, ಆದ್ರೆ ನಾನು ನಿಮ್ಮ ಕಸಿನೋದ್ರಲ್ಲಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನಾನು ಹೋಗ್ಬೇಕು. ನಾನಿನ್ ಹೊರಡ್ತೀನಿ. ಓಕೆ, ಈ ದುಡ್ಡು ನಿನ್ಗೋಸ್ಕರ. ನ್ಯೂ ಇಯರ್ಸ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡು. ಮುಂದೆ ಯಾವತ್ತಾದ್ರೂ ನನ್ನ ಅವಶ್ಯಕತೆ ಬಿದ್ರೆ ಖಂಡಿತ ನನ್ನ ಹತ್ರ ಬಾ. ಬಾಯ್. ಒನ್ ಬ್ರೆಡ್ ಆಮ್ಲೆಟ್. ಪೀಟರ್ ಬ್ರದರ್, ನನಗ್ ಗೊತ್ತಿತ್ತು ಅಣ್ಣ ಏನ್ ಆಟ ಆಡಿದ್ರಿ ನೀವು. ನನಗ್ ನಿಜ ಹೇಳಿ, ನೀವು ಇದನ್ನ ಹೇಗ್ ಮಾಡಿದ್ರಿ ಅಂತ. ಬೇರೆ ಹೇಳು. ಹಾ, ನನ್ನ ಹತ್ರ ಒಂದು ಆಫರ್ ಇದೆ. ನಾವಿಬ್ರು ಫ್ರೆಂಡ್ಸ್ ಆಗ್ಬಿಡೋಣ. ನಾವಿಲ್ಲಿಂದ ಕಸಿನೋಗ್ ಹೋಗೋಣ. ನನ್ನ ಹತ್ರ ಸ್ವಲ್ಪ ದುಡ್ಡಿದೆ. ನಾವು ಅಲ್ಲಿ ಆಟ ಆಡೋಣ. ಸಖತ್ ದುಡ್ಡು ಮಾಡ್ಕೊಬೋದು ಅಣ್ಣ, ದುಡ್ಡು ಮಾಡ್ಕೊಬೋದು. ನನಗೆ ಇಂಟ್ರೆಸ್ಟ್ ಇಲ್ಲ, ಆಯ್ತಾ? ಅಣ್ಣ, ಪೀಟರ್ ಅಣ್ಣ ಕೇಳೋಣ. ನಾಳೆ ಕೊಡ್ತೀನಿ. ಅಣ್ಣ ಕೇಳೋಣ. ನಾನು ಯಾವಾಗ್ಲೇ ಆಡಿದ್ರು ಸೋಲ್ತಾ ಇರ್ತೀನಿ. ನಿಮ್ ಲಕ್ಕಿಂದ ನನ್ ಲಕ್ಕು ಚೇಂಜ್ ಆಗುತ್ತಣ್ಣ. ನೋಡೋಣ. ಅಣ್ಣ ಅಣ್ಣ ಕೇಳು ಅಣ್ಣ. ಅಣ್ಣ 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 2 ದಿನದಿಂದ ಏನು ತಿಂದಿಲ್ಲ ಅಣ್ಣ, ಕೊಡೋಣ ಪ್ಲೀಸ್ ಅಣ್ಣ. ಅಣ್ಣ 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 ಅಯ್ಯೋ, ನನ್ಗಿಂತ ದೊಡ್ಡ ಬೇಕಾರಿ ಅವನು. ಇದನ್ನ ತಗೊಳ್ಳಿ, ಮನೆಗೆ ಹೊರಡಿ. ಇಲ್ ಬೇಡ, ಮನೆಗೆ ಹೋಗಿ ನಿಧಾನವಾಗಿ ಓಪನ್ ಮಾಡಿ. ಹೊಟ್ಟೆ ಹಸಿತಿದ್ಯಾ? ಅಣ್ಣ 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 ಅಣ್ಣ, ನೀವಂತೂ ಆ ಭಿಕ್ಷುಕಿನ ಒಂದ್ ಕ್ಷಣದಲ್ಲೇ ಕೋಟ್ಯಾಧಿಪತಿ ಮಾಡ್ಬಿಟ್ರಲ್ಲ ಅಣ್ಣ. ನನಗೇನಾದ್ರೂ ಗೊತ್ತಾಗಿದ್ರೆ ನಾನೆಲ್ಲೋ ಕುತ್ಕೊಂಡ್ಬಿಡ್ತಿದ್ದೆ. ಗೋವಾ ಕಸಿನೋದಲ್ಲಿ ದುಡ್ಡು ನೀರ್ ತರ ಹರಿತಿದೆ. ಅದ್ರಲ್ಲಿ ಒಂದಣಿ ನೀರು ಇವ್ರಿಗೆ ಸಿಕ್ಕಿದ್ರು ಇವ್ರ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಆಗತ್ತಲ್ಲ. ಈ ಮಾತಂತ ಸರಿಯಾಗಿ ಹೇಳಿದ್ರಿ ಅಣ್ಣ ನೀವು. ಈಗ ನೋಡಿ ಒಳ್ಳೆ ಮಳೆ ಬರ್ತಾ ಇದೆ, ಮತ್ತೆ ದುಡ್ಡಿಂದು. ಅಣ್ಣ ಒಂದ್ ಮಾತೇಳು ನನಗೆ. ನೀನ್ ಆ ಭಿಕ್ಷುಕಿಗೆ ಅಷ್ಟೊಂದು ದುಡ್ಡು ಕೊಟ್ಟಲ್ಲ, ಬೇರೆ ಯಾರಿಗೂ ಕೊಡಕ್ ಹೋಗಿಲ್ಲ, ಯಾಕೆ ಅದು? ಯಾಕಂದ್ರೆ ಅವ್ರ ಅಕೌಂಟ್ ಅಲ್ಲಿ ನಿನ್ನ ಅಕೌಂಟ್ಗಿಂತ ಜಾಸ್ತಿ ದುಡ್ಡಿದೆ. ಭಿಕ್ಷೆ ಬಿಡೋದು ಅವ್ರ ಕಸುಬು, ಆದ್ರೆ ಆ ಹೆಂಗಸು ಕಷ್ಟ ಪಡ್ತಿದ್ದಾಳೆ. ಅಣ್ಣ ಅಣ್ಣ, ಈ ಮಾತಂತೂ ಸತ್ಯ ಅಣ್ಣ. ನೀವಂತೂ ತುಂಬಾ ದಯಾಳು, ಮತ್ತೆ ನಿಮ್ ಮನ್ಸಂತೂ ತುಂಬಾ ಚೆನ್ನಾಗಿದೆ ಅಣ್ಣ. ನನ್ ಮಾತು ಒಪ್ಕೊಳ್ಳಿ ಅಣ್ಣ. ನಮ್ಮಿಬ್ರು ಜೋಡಿ ಮುಂದೆ ಚೆನ್ನಾಗಿ ವರ್ಕ್ ಆಗುತ್ತಣ್ಣ. ಅಣ್ಣ, ನೀವ್ ಒಂದ್ಸರಿ ನನ್ ಜೊತೆ ಕೈ ಜೋಡಿಸಿದ್ರೆ ಆಗ ನಾನ್ ಮುಂದುವರಿಯೋದನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗಲ್ಲ. ನನ್ನ ಹತ್ರ ದೊಡ್ಡ ದೊಡ್ಡ ಕನೆಕ್ಷನ್ಗಳೆಲ್ಲ ಇದೆ. ಕನೆಕ್ಷನ್ಸ್ ಇದೆಯಾ? ಯಾಕೇನಿದೆ ಅಣ್ಣ? ಈ ವ್ಯಕ್ತಿ ಗೊತ್ತಾ ನಿನಗೆ? ಗೊತ್ತು ಅಣ್ಣ, ಅವನ ಹೆಸರು ಡೇವಿಡ್ ಅಂತ. ತುಂಬಾ ವರ್ಷಗಳಿಂದ ಟ್ರಕ್ ಓಡಿಸ್ತಾ ಇದ್ದ. ಈಗ ಒಂದ್ ಬಾರ್ ಇದೆ ಅವನ ಹತ್ರ. ಅವನ್ ಮನೆ ಪಕ್ಕದ ರೋಡ್ ಹತ್ರ ಇನ್ನೊಂದ್ ಬಾರ್ ಇದೆ ಅವನ್ದು. ಪ್ರತಿ ಹೊಸ ವರ್ಷದ ಟೈಮಲ್ಲಿ ಅವನು ಅಲ್ಲಿ ಆಟ ಆಡ್ತಾನೆ. ಎಷ್ಟೋ ಜನಗಳಿಗೆ ಅವನು ತುಂಬಾ ಸೋಲ್ಸಿದಾನಣ್ಣ. ಇದುವರೆಗೂ ಇವನ್ನ ಸೋಲ್ಸೋದಕ್ಕೆ ಯಾರ ಕೈಲೂ ಆಗಿಲ್ಲ ಅಣ್ಣ. ನಿನಗ್ ಚೆನ್ನಾಗ್ ಗೊತ್ತಲ್ವಾ ಇವನೇ ಅಂತ? ಏನಣ್ಣ ಹೇಳ್ತಿದ್ದೀರಾ? ನಾನು ಹೋದ ವರ್ಷ ಅಲ್ಲೇ ಹೋಗಿದ್ದೆ ಜೂಜಾಡೋದಕ್ಕೆ. ಜೂಜಾಡ್ತಲ್ಲಿ ನನ್ನ ಸೋಲ್ಸಿ ನನ್ನ ಕಾರ್ನಾಗ ಎತ್ಕೊಂಡ್ಬಿಟ್ಟ, ಬೀದಿಲ್ ನಿಲ್ಸ್ಬಿಟ್ಟ ಅಣ್ಣ. ನನ್ನ ಅವನು ನಡ್ಕೊಂಡೆ ಬಂದೆ ಮನೆ ತನಕ. ನನ್ನ ಅಲ್ಲಿ ಕರ್ಕೊಂಡೋಗು. ನನಗನ್ನಿಸ್ತಿದೆ ನೀನ್ ನ್ಯೂ ಇಯರ್ ಚೆನ್ನಾಗಿರುತ್ತೆ ಅಂತ. ಅಣ್ಣ, ನೀನ್ ನಿಜವಾಗ್ಲೂ ಆ ಡೇವಿಡ್ ಜೊತೆ ಜೂಜಾಡಕ್ ಹೋಗ್ತಿದ್ಯಾ? ಯಾಕೆ, ಆಡ್ಬಾರ್ದಾ? ಇಲ್ಲಣ್ಣ, ಹಾಗೆ ಸುಮ್ನೆ ಕೇಳ್ದೆ. ಆದ್ರೆ ನೀವ್ ಹೇಳಿದ್ರಿ ನಾನು ಇನ್ಮೇಲಿಂದ ಜೂಜ್ ಆಡಲ್ಲ ಅಂತ. ಆದ್ರೆ ಇವತ್ತು ಆಡ್ತೀನಿ, ನನ್ನ ಫ್ರೆಂಡ್ಗೋಸ್ಕರ. ಫ್ರೆಂಡು ನಾನ? ನಿನ್ಗೆ ನಿನ್ ಕಾರು ದುಡ್ಡು ವಾಪಸ್ ಬೇಕೋ ಬೇಡವೋ? ಏನ್ ಹೇಳಿದ್ರಣ್ಣ? ಬನ್ನಿ ಹೋಗೋಣ. ನಿನ್ ಕೆಲ್ಸ ನೀನ್ ನೋಡ್ಕೋ, ನನ್ ದಾರಿಗೆ ಬರ್ಬೇಡ. ನನ್ಗನ್ಸುತ್ತೆ ಇವತ್ತು ಅಣ್ಣನ್ ಮೂಡ್ ಚೆನ್ನಾಗಿದೆ, ಮತ್ ನನ್ ಗುಡ್ ಲಕ್ ಕೂಡ. ಬನ್ನಿ ಅಣ್ಣ ಹೋಗೋಣ, ನಡೀರಿ.
ಸದ್ಯ ಮಳೆನೂ ನಿಲ್ತು. ಅಣ್ಣ, ಇಲ್ಲಿ ಒಳಗಡೆ ಹೋದ್ರೆ ಡೇವಿಡ್ ಅಡ್ಡ ಸಿಗುತ್ತೆ. ಪ್ರತಿ ವರ್ಷ ಇಲ್ಲಿ ಸಾವಿರಷ್ಟು ಜನಗಳು ಇಲ್ಲಿ ಜೂಜಾಡೋದಕ್ಕೆ ಬರ್ತಾರೆ, ಮತ್ತೆ ಗೆಲ್ಲೇಬೇಕು ಅಂತ ಬರ್ತಾರೆ. ಆದ್ರೆ ಗೆಲ್ಲೋದ್ ಮಾತ್ರ ನಮ್ ಡೇವಿಡ್ ಅವರು. ಈ ಕಾರ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲಣ್ಣ, ಇದು ನನ್ ಕಾರೇನೆ. ನನ್ ಮಗ ನನ್ನ ಜೂಜಿಂದ ಸೋಲ್ಸಿ ಗೆದ್ಬಿಟ್ಟ. ಹಾಗಿದ್ರೆ ಈ ಡೇವಿಡ್ ಕೂಡ ಚೀಟರೇ? ಅಯ್ಯೋ ಇಲ್ಲಣ್ಣ, ಚೀಟರ್ ಅಲ್ಲ. ನಿಯತ್ತಿಗೆ ಇನ್ನೊಂದ್ ಹೆಸರೇ ಅವಂದು. ತುಂಬಾ ಸಖತ್ತಾಗಿ ಆಡ್ತಾನೆ, ಇಲ್ಲಿವರೆಗೂ ಸೋತೇ ಇಲ್ಲ. ಇವನು ತುಂಬಾ ಮುಗ್ಧ, ಇಲ್ಲಾಂದ್ರೆ ದಡ್ಡ ಆಗಿರ್ತಾನೆ. ಅದಕ್ಕೆ ಇವನು ಡೇವಿಡ್ ಆಡೋ ಆಟಕ್ಕೆ ನಿಯತ್ತು ಅಂತ ಹೆಸರು ಕೊಡ್ತಿದ್ದಾನೆ. ಬನ್ನಿ ಅಣ್ಣ. ಕೊಡೋ ವಾಪಸ್ ಕೊಡ್ಬೇಕು. ಅರೆ ದಾರಾ ಭಾಯ್, ವಾಪಸ್ ಬಂದ್ಬಿಟ್ರ? ಇವತ್ ನಿಮ್ ಜೊತೆಗ್ ಲಕ್ನು ಕರ್ಕೊಂಡ್ ಬಂದಿದ್ದೀರಾ ಅನ್ಸುತ್ತೆ. ಸರಿಯಾಗಿ ಹೇಳ್ದೆ ನೀನು. ಇವತ್ ನನ್ ಲಕ್ನ ಜೊತೆಲೆ ಕರ್ಕೊಂಡ್ ಬಂದಿದ್ದೀನಿ. ಈಗ ಡೇವಿಡ್ ಎಲ್ಲಿದ್ದಾನೆ ಅಂತ ನನ್ಗೆ ಹೇಳ್ತೀಯಾ? ಡೇವಿಡ್? ಹಾ, ಡೇವಿಡ್ ಅಲ್ಲಿದ್ದಾನೆ ನೋಡಿ, ಅಲ್ಲಿ ಆಟ ಆಡ್ತಾ ಇದ್ದಾನೆ. ಈ ಆಟದಲ್ಲಿ 2 ಡಯಸ್ ಅನ್ನ ರೋಲ್ ಮಾಡಲಾಗುತ್ತೆ, ಮತ್ತೆ ಅದ್ರಲ್ಲಿ ಬರೋ ನಂಬರ್ಗಳೇ ಬೇಸ್ ನಂಬರ್ ಆಗಿರುತ್ತೆ. ಆಮೇಲೆ ಬೇರೆ ಬೇರೆ ನಂಬರ್ಸ್ ಗಳನ್ನ ಪ್ಲೇಯರ್ಸ್ ಗಳಿಗೆ ಹಂಚಲಾಗುತ್ತದೆ. ಯಾವ ನಂಬರ್ ಡಯಸ್ ನ ಬೇಸ್ ನಂಬರ್ ಗಿಂತ ಕಡಿಮೆ ಬರುತ್ತೋ ಆ ಪ್ಲೇಯರ್ ಆಟದಿಂದ ಸೋತ ಹಾಗೆ, ಮತ್ ಯಾರಿಗ್ ಜಾಸ್ತಿ ಬಂದಿರುತ್ತೋ ಆ ಪ್ಲೇಯರ್ ಗೆದ್ದ ಹಾಗೆ. ಅಣ್ಣ, ಎಲ್ರ ಮುಂದೆ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ನಗ್ತಾ ಇದ್ದಾನಲ್ಲ, ಅವನೇ ಡೇವಿಡ್. ಇಷ್ಟು ವರ್ಷಗಳ ಹುಡುಕಾಟದ ನಂತರ ನನಗೆ ನೀನು ಸಿಕ್ಕೇ ಬಿಟ್ಟೆ ಡೇವಿಡ್. ನಿನ್ನ ಕೆಟ್ಟ ಸಮಯ ಈಗ ಶುರು. ಎಲ್ಲ ಗೆದ್ಬಿಟ್ಟೆ. ತಾರಾ, ಮತ್ತೆ ಬಂದ್ಯಾ? ನಡ್ಕೊಂಡ್ ಬಂದಿರ್ಬೇಕಲ್ವಾ? ಹೋದ್ಸಲ ಗಾಡಿನ ಸೋತಿದ್ಯಲ್ವಾ, ಈ ಸಲ ಏನನ್ ಸೋಲಕ್ ಬಂದಿದ್ಯಾ? ಡೇವಿಡ್, ಈ ಸರಿ ನಾನಲ್ಲ, ನನ್ ಬದಲಾಗಿ ನನ್ ಗೆಳೆಯ ಆಡ್ತಾನೆ. ಮತ್ತೆ ನಿನ್ಗೆ ದುಡ್ಡಿನ ಹುಚ್ಚಿಡ್ತಿದ್ಯಲ್ಲ, ಯೋಚನೆ ಮಾಡ್ಬೇಡ. ಇವನ ಹತ್ರ ತುಂಬಾ ದುಡ್ಡಿದೆ. ಅಂದ್ರೆ ಒಬ್ಬ ಭಿಕಾರಿ ರಾಜನ್ ಜೊತೆ ಗೆಳೆತನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾವ ಊರಿನ ರಾಜನೋ ನೀನು? ನೀನ್ ಇವನ ಹತ್ರ ಆಡು, ಅವಾಗೆಲ್ಲ ಗೊತ್ತಾಗತ್ತೆ. ಕುರು 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 ಕೂತ್ಕೋ ರಾಜ. ದುಡ್ಡೆಷ್ಟು ಕಟ್ತಾ ಇದ್ಯಾ? $500. ಇವನ್ಯಾರೋ ಭಿಕಾರಿಗಳಿಗೆ ರಾಜ. ಅಣ್ಣ, ನಿಮ್ಮ ಹತ್ರ ಬರೀ $500 ಮಾತ್ರ ಇದೆಯಾ? ಹಾ, ಒಂದ್ಸರಿ ಜೋಬ್ ಚೆಕ್ ಮಾಡ್ಕೊಡಿ ಅಣ್ಣ, ಏನಾದ್ರೂ ಇದ್ರೂ ಇರಬಹುದು. ನನ್ ಮೇಲೆ ನಂಬಿಕೆ ಇಲ್ವಾ? ಡೇವಿಡ್, 10,000. ಈಗಿರೋದು ಆಟದಲ್ಲಿ ಮಜಾ. ಅಣ್ಣ, ನನ್ ದುಡ್ಡನ್ನ ನಿನ್ ದುಡ್ಡು ಅನ್ಕೊಳ್ಳಿ. ನೀವು ಒಂದೇ ಒಂದ್ಸರಿ ಡೇವಿಡ್ನ ಸೋಲ್ಸ್ಬಿಡಿ. ನಾನು ಪೂರ್ತಿ ದುಡ್ಡನ್ನ ಆಟಕ್ಕೆ ಇಡ್ತಿದ್ದೀನಿ. ಅಣ್ಣ, ಸ್ವಲ್ಪ ಸ್ವಲ್ಪ ಆಡೋಣ ಅಲ್ಲ, ಇದು ತುಂಬಾ ದೊಡ್ಡ ರಿಸ್ಕು. ರಿಸ್ಕ್ ನನ್ನ DNA ಇದೆ. ಇರು, ನಾನು ಸೆಟ್ ಮಾಡ್ತೀನಿ. ಇದನ್ನ ಹೇಗ್ ಸೆಟ್ ಮಾಡ್ತೀನಿ ಅಂದ್ರೆ ನೀನ್ ಸೋಲದಂತೂ ಪಕ್ಕ. ಈ ತರ ಸೆಟ್ಟಿಂಗ್ ಮಾಡಿದ್ರೆ ನನ್ನ ಸೋಲು ಖಂಡಿತ. ಇದನ್ನ ಸೆಟ್ ಮಾಡಿದ್ದೀನಿ. ಈಗ ರೂಲ್ಸಿನ ಪ್ರಕಾರ ನಾನು ಇದನ್ನ ಲೆಫ್ಟ್ ಟು ರೈಟ್ ಎತ್ತುತ್ತೀನಿ. ಎತ್ತು. ಅಣ್ಣ, ಟೋಟಲ್ ನಂಬರ್ ಡೈಸ್ 6. ಇದ್ರ ಅರ್ಥ ಯಾರಿಗೆ 6ಕ್ಕಿಂತ ಜಾಸ್ತಿ ಬಂದಿರುತ್ತೋ ಅವರೇ ಗೆಲ್ತಾರೆ ಅಂತ ಅರ್ಥ. ಏ ದಾರಾ, ಕಮೆಂಟ್ರಿ ಮಾಡ್ತಾನೆ ಇರ್ತೀಯ, ಸ್ವಲ್ಪ ಆಡಕ್ಕೂ ಬಿಡೋ. ಸರಿ ಸರಿ, ಮತ್ ನಿನ್ ತೋರ್ಸು. ಡೇವಿಡ್ದು ಟೋಟಲ್ 7 ಆಗಿದೆ, ನಮ್ದು 3 ಬಂದಿದೆ. ಈಗ ಏನಾದ್ರೂ 5 ಬಂದ್ರೆ ಆಗ ಮಜಾ ಇರುತ್ತಣ್ಣ. ನೋಡಿ ಅಣ್ಣ. ಅಣ್ಣ, ನಮ್ಗೆ 5 ಏನಾದ್ರೂ ಸಿಕ್ಕಿದ್ದಿದ್ರೆ ನಾವು ಗೆಲ್ತಿದ್ವಿ. ಅಯ್ಯೋ, ಇದಂತೂ ತುಂಬಾ ಕೆಟ್ಟದಾಗ್ಬಿಡ್ತು ಕಣೋ.
ನಾನ್ ಗೆದ್ಬಿಟ್ಟೆ ರಾಜ ಸರ್. ಈಗ ರಾಜ ಅವ್ರ ಹತ್ರ ದುಡ್ಡಿದ್ರೆ ಇಡ್ಬೋದು, ಇಲ್ಲ ಅಂದ್ರೆ ಹೊರ್ಟ್ ಹೋಗಿ. ಅಣ್ಣ ನೀವ್ ಹೇಗ್ ಸೋತ್ರಿ ಈಗ? ನೀನ್ ಸೋತ ಹಾಗೆ. ಯಾಕೋ ಆಚೆವರೆಗೂ ಬಿಡಕ್ ಬರ್ಬೇಕಾ? ಡೇವಿಡ್, ನೀನ್ ನಿಮ್ಮ ಅಣ್ಣನ ಹತ್ರ ಇಷ್ಟೊಂದೆಲ್ಲ ಮಾತಾಡಕ್ಕಾಗಲ್ಲ. ಸರಿ ಬಿಡು, ನಿನ್ನ ಹತ್ರನೇ ಮಾತಾಡ್ತೀನಿ. ದುಡ್ಡಿದ್ರೆ ಕಟ್ಟು, ಇಲ್ಲ ಅಂದ್ರೆ ಇಲ್ಲಿಂದ ಹೊರ್ಟ್ ಹೋಗೋ. ಹೋಗ. ಲೋ, ಇಲ್ಲಿಂದ ಹೊರಟೋಗೋ. ಈ ಜಾಗ ನಿಮ್ಮಂತ ಆಟಗಾರರಿಗಲ್ಲ. ಹಾ, ಏನು ಗುರಾಯಿಸ್ತಿದ್ಯಾ? ಬೇಗ ಡಿಸೈಡ್ ಮಾಡು. ಡಿಸೈಡ್ ಮಾಡಾಯ್ತು, ನಾವಿಲ್ಲೇ ಇರ್ತೀವಿ. ದಾರ, ಇಲ್ಲಿಂದ ಹೋಗೋಣ ಬಾ. ನಿನ್ನ ರುಚಿಗೆ ಬರಿಸ್ತಿದ್ದಾರೆ. ಇಲ್ಲ ಅಣ್ಣ, ನನ್ಗೇನಾದ್ರೂ ಆದ್ರೆ ತಡ್ಕೋತೀನಿ, ಆದ್ರೆ ನಿಮ್ಗೇನಾದ್ರೂ ಆದ್ರೆ ಗೌಲೆ, ನನಗ್ ದುಡ್ಡು ಬೇಕು, ನಿನಗ್ ಬೇಗ ಕೊಡ್ತೀನಿ. ಸರಿ, ಎಷ್ಟು ದುಡ್ಡು ಬೇಕು ನಿನಗೆ? ಹೇಳೋಣ ಎಷ್ಟು ಬೇಕು ಅಂತ. 20,000ನಾ? 2 ಲಕ್ಷ. 2 ಲಕ್ಷನಾ? 2 ಲಕ್ಷ. ಸರಿ ಅಣ್ಣ, ನೀವ್ ಹೇಳಿದ್ರೆ 2 ಲಕ್ಷನೇ. ಇಲ್ಲಿ ಕೇಳು, 2 ಲಕ್ಷ ನನ್ ಕೊಡು, ನಾವೀ ಸರಿ ಗೆಲ್ತೀವಿ. ಕೊಡು. ಧಾರಾಭಾಯ್, 10-20 ಸಾವಿರ ಕೇಳಿದಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ 2 ಲಕ್ಷ ಹೇಗ್ ವಾಪಸ್ ಕೊಡ್ತೀರಾ? ನನ್ ಮಗ್ನೆ, ನನ್ ಮನೆ 7 ಲಕ್ಷದ್ದು, ನಾನು ಅದನ್ನ ಮಾರಾದ್ರೂ ನಿನ್ ಸಾಲ ತೀರಿಸ್ತೀನಿ. ನನಗ್ ಕೊಡು. ದಾರ, ನಿಜವಾಗ್ಲೂ ನೀನ್ ಎಮೋಷನಲ್ ಫೂಲ್. ನಿಮ್ಮಂತ ಜನಗಳೇ ಈ ಗ್ಯಾಮ್ಲಿಂಗ್ ನ ದೊಡ್ಡದಾಗಿ ಬೆಳೆಸಿರೋದು. ಸರಿ ಕೊಡ್ತೀನಿ, ಆದ್ರೆ 1-2 ಡಬಲ್ ಆಗುತ್ತೆ, ಸರಿನಾ? ಏನ್ ಹೇಳ್ತಾ ಇದೀಯಾ? ನನ್ಗೆ ಅರ್ಥ ಆಗ್ತಿಲ್ಲ. ಅಯ್ಯೋ, ಅಂದ್ರೆ ನೋಡು, ನಿನಗಿವಾಗ 10 ರೂಪಾಯಿ ಬೇಕು ಅನ್ಕೋ, ಆದ್ರೆ ನಾನ್ ನಿನಗ್ ಕೊಡ್ತೀನಿ 9 ರೂಪಾಯಿ. ಆದ್ರೆ ನೀನ್ ನನಗ್ ವಾಪಸ್ ಕೊಡ್ಬೇಕಾಗುತ್ತೆ 13, ಅದು ಕೂಡ 1 ವಾರದೊಳಗೆ. 1 ವಾರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಬಡ್ಡಿ ಡಬಲ್ ಆಗುತ್ತೆ. ನಿನಗ್ ಒಪ್ಗೆನಾ ಹೇಳು? ಅಲ್ಲ ಕಣೋ, ಈ ಬಾರ್ನ ಕ್ಲೋಸ್ ಮಾಡಿ ಹೊರಗಡೆ ಹೋಗಿ ಯಾರ್ದಾದ್ರೂ ತಲೆ ಕಟ್ ಮಾಡ್ಬಿಡು, ಆಗ ಸರಿ ಹೋಗುತ್ತೆ. ಇಲ್ಲಿ ನಮ್ಮ ಅಪ್ಪ ಇದ್ರು ಕೂಡ ನಾನು ಅವ್ರ ಜೊತೆನೂ ಹೀಗೆ ವ್ಯವಹಾರ ಮಾಡ್ತಿದ್ದೆ. ವ್ಯವಹಾರ ಬದಲಾಗಬಾರ್ದು. ಈಗೇನ್ ನಿಂಗ್ ಬೇಕಾ ಬೇಡವಾ? ಸರಿ ಕೊಡು ನನ್ಗೆ. ಇಲ್ಲಿ ತಗೊಳ್ಳಿ ಅಣ್ಣ, ಪೂರ್ತಿ 2 ಲಕ್ಷ. ಮೊದಲು ನಾವು ಆಟ ಸೋತಿದೀವಿ, ಅದು ಸಮಸ್ಯೆ ಇಲ್ಲ. ಆದ್ರೆ ಸೋತು ಗೆಲ್ತಾನಲ್ಲ, ಅವನೇ ನಿಜವಾದ ಆಟಗಾರ. ದಾರಾ, ಸರಿ ಕೂತ್ಕೋ, ಆಟ ಶುರು ಮಾಡು. ನಡು, ಈ ಅಣ್ಣ ತಮ್ಮನ್ ಸೆಂಟಿಮೆಂಟ್ ನ ಆಮೇಲೆ ಇಟ್ಕೊಳ್ಳಿ. ಈಗ ಶುರು ಮಾಡ್ಕೊ. ನಾನ್ ಪೂರ್ತಿ ದುಡ್ಡನ್ನ ಪೆಟ್ಟಿಗಿಡ್ತಾ ಇದ್ದೀನಿ. ಇವನು ತುಂಬಾ ದಡ್ಡನ ಅಥವಾ ಆಟಗಾರನ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಪೂರ್ತಿ ಅಣ್ಣ ಒಂದೇ ಸಾರಿ. ಅಣ್ಣ ನೀವು ಶೋರಾ? ನನ್ ಮಾತಿನ ಅರ್ಥ ಏನಂದ್ರೆ ಸ್ವಲ್ಪನೇ ಆಡ್ಬೋದು ಅಂತ ಅಷ್ಟೇ. 50,000 ಅಥವಾ 1 ಲಕ್ಷ? ಸರಿ ಅಣ್ಣ, ನಿಮ್ಗೇನ್ ಅನ್ಸುತ್ತ ಅದ್ ಮಾಡಿ. ಆಟದ ರೂಲ್ಸ್ ಗೊತ್ತಲ್ವಾ? ನಾನೇನಾದ್ರೂ ಗೆದ್ರೆ ನೀನ್ ನನಗೆ ಡಬಲ್ ಅಮೌಂಟ್ ಕೊಡ್ಬೇಕಾಗುತ್ತೆ. ಗೊತ್ತು. ಅಂದ್ರೆ 4 ಲಕ್ಷ. ನಿನ್ನ ಹತ್ರ ಇದೆಯಾ? ಕೇಳಿಸ್ಕೊಳಿಲ್ವಾ? ನನ್ ಗೆಳೆಯ ಅವನ್ ಮನೆನೇ ಅಡಕಿಟ್ಟಿದ್ದಾನೆ. ದಾರಾ, ಸತ್ಯ ಹೇಳು, ಇವ್ ನಿನ್ ಗೆಳೆಯನ ಶತ್ರುನಾ? ನಿನ್ನ ರೋಡಕ್ ತರಕ್ ತಯಾರಿ ಮಾಡ್ತಾನೆ. ದಾರಾ, ಭಯ ಆಗ್ತಿದ್ಯಾ? ಇಲ್ಲ ಅಣ್ಣ, ಯಾವನ್ ಭಯ ಪಡ್ತಾನ ಅವ್ನ್ ಸತ್ತು ಹೋಗ್ತಾನೆ. ಮತ್ತೆ ಯಾಕೋ ನಡ್ತಾ ಇದೆಯಾ ನೀನು? ನೀನ್ ನೋಡ್ಕೋ, ಇವಾಗ ಗೇಮ್ ಶುರು ಮಾಡು. ಸರಿ, ಹಾಗಾದ್ರೆ ಶುರು ಮಾಡೋಣ. ಬೇಸ್ ನಂಬರ್ 6. 6ಗಿಂತ ಹೆಚ್ಚಾಗಿ ಯಾರಿಗೆ ಬರುತ್ತೋ ಅವನೇ ಗೆದ್ದಾಗೆ. ಇವನ್ಗೆ ಮೊದಲನೇ ಕಾರ್ಡಲ್ಲಿ 6 ಸಿಕ್ಬಿಡ್ತು. ಅಯ್ಯೋ ದೇವ್ರೆ, ಈ ಸರಿ ನಾವು ಸೋಲ್ತೀವ ಹೇಗೆ? 7 ಬಂತು. ಇವಾಗ ಡೇವಿಡ್ ಅನ್ನ ಸೋಲ್ಸೋದು ಅಸಾಧ್ಯ. ಈಗ ಗೇಮ್ ಓವರ್. ಒಂದ್ ನಿಮಿಷ, ಗೇಮ್ ಹೆಂಗ್ ಮುಗ್ದೋಗುತ್ತೆ? ಈಗ ನಮ್ ನಂಬರ್ ತೋರ್ಸೋದ್ ಬಾಕಿ ಇದೆ. ಮತ್ತೆ 7 ನಂಬರ್ ಇದೆಯಲ್ಲ, ಅದೇನ್ ದೊಡ್ಡ ವಿಷಯ ಏನಲ್ಲ. ನೆನ್ಪಿಟ್ಕೊ ಡೇವಿಡ್, ಈ ಆಟದಲ್ಲಿ ಯಾವಾಗ ಬೇಕಾದ್ರೂ ಏನ್ ನಡೆದ್ರು ನಡಿಬಹುದು. ಇಲ್ಲ ಆದಂಗೆ. ಚೀಟರ್ನ ಸೋಲಿಸ್ಬೇಕು ಅಂದ್ರೆ ಸ್ವಲ್ಪನಾದ್ರೂ ಚೀಟಿಂಗ್ ಮಾಡ್ಲೇಬೇಕು. ಅಣ್ಣ, ಈಗ ಮಜಾ ಬಂತು. ಇದು ಹೇಗ್ ಸಾಧ್ಯ? ಇವನು ಮೋಸ ಮಾಡ್ತಾ ಇದ್ದಾನ. ನೋಡ್ದ ಡೇವಿಡ್, ನಿನ್ ಕತೆ ಮುಗೀತು ಅಷ್ಟೇ ನಿಂದು. ಹೇಳಿದ್ನಲ್ಲ, ಈ ಆಟದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ನನ್ ಮುಖ ನೋಡ್ತಾ ನಿಂತ ಕತೆ ಎಲ್ಲ ದುಡ್ಡು ಕೊಡ್ತೀಯ? ಕೊಡ ದುಡ್ಡು, ಬೇಗ ಕೊಡಲೇ.
ಸರಿ, ಇನ್ನೊಂದು ಆಟ ಆಡೋಣ. ಇವ್ನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಒಂದ್ಸರಿ ಗೆದ್ಮೇಲೆ ಮತ್ತೆ ಆಡ್ತಿದ್ದಾನಲ್ಲ. ಕಿವಿ ಕೇಳಿಸ್ತಿಲ್ವಾ ನಿನ್ಗೆ? ಕೇಳಿಸ್ತಿಲ್ವಾ ನಮ್ಮ ಅಣ್ಣ ಏನಂದ ಅಂತ? ಅವ್ನ್ DNA ನಲ್ಲೇ ರಿಸ್ಕ್ ಇದೆ ಅಂತ ಹೇಳಿಲ್ವಾ? ರೂಲ್ಸ್ ಗೊತ್ತಿದ್ಯಲ್ಲ, ನಾನ್ ಗೆದ್ರೆ ನೀನ್ ನನಗೆ ಪೂರ್ತಿ 8 ಲಕ್ಷ ಕೊಡ್ಬೇಕಾಗತ್ತೆ. ಸರಿ ಕೊಡ್ತೀನಿ. 8 ಲಕ್ಷ ಎಲ್ಲಿಂದ ಕೊಡ್ತೀಯ ಡೇವಿಡ್? ಅಯ್ಯೋ ನೀನ್ ಖಾಲಿ ಆಗಿದ್ಯಾ. ತಾಕತ್ತಿದ್ರೆ ಈ ಆಟದಲ್ಲಿ ನನ್ನ ಸೋಲ್ಸು ನೋಡೋಣ. ಗೊತ್ತಾಯ್ತಾ? ಗೇಮ್ ರೂಲ್ಸ್ ಪ್ರಕಾರ ಎಲ್ಲಿ ತನಕ ನಿನ್ ದುಡ್ಡು ಟೇಬಲ್ ಮೇಲೆ ಬರಲ್ವೋ ಅಲ್ಲಿವರೆಗೂ ಗೇಮ್ ಶುರು ಆಗಲ್ಲ. ಬೇಗ ಬೇಗ ಹೇಳು ಡೇವಿಡ್, ಏನ್ ಮಾಡ್ತೀಯಾ? ಇಲ್ಲ ಅಂದ್ರೆ ಈ ದುಡ್ಡು ತಗೊಂಡು ನಾನು ಇಲ್ಲಿಂದ ಹೊಡ್ತೀನಿ. ಗೇಮ್ ಮಧ್ಯದಲ್ಲೇ ಹೋಗೋ ಹಾಗಿಲ್ಲ. ಸರಿ, ಹಾಗಾದ್ರೆ ಗೇಮಿನ್ ರೂಲ್ಸ್ ಪ್ರಕಾರ ನಿನ್ ಟೇಬಲ್ ಮೇಲೆ ದುಡ್ಡಿಡು. ಸುಮ್ನೆ ಹಿಂಗ್ ನಿಂತ್ಕೊಂಡು ನೋಡ್ತಾ ನಿಂತ್ಕೊಂಬೇಡ. ಬಾರೋ ಇಲ್ಲಿ. 8 ಲಕ್ಷ ಕೊಡು. 8 ಲಕ್ಷ ಕೊಡೋದ್ರಲ್ಲಿ ಪ್ರಾಬ್ಲಮೇ ಇಲ್ಲ ನಂಗೆ ಡೇವಿಡ್ ಅಣ್ಣ. ಆದ್ರೆ ನಿಮಗಿವತ್ತು ತುಂಬಾ ಬ್ಯಾಡ್ ಲಕ್ ಇದೆ, ಅದಕ್ಕೆ ಸಾಲ ಕ್ಯಾನ್ಸಲ್. ದಾರಾ, ದುಡ್ಡೆಲ್ಲ ತಗೋ, ಹೋಗೋ ಸಮಯ ಬಂತು. ದಾರಾ ಇರು. ನಾನು ಆಡ್ತೀನಿ, ನೀ ನನಗೆ ಲೋನ್ ಕೊಡು ಪ್ಲೀಸ್. ನಿಂಗೆ ಗೊತ್ತು ತಾನೇ ನನಗೆ ಎಷ್ಟು ನಿಯತ್ತಿದೆ ಅಂತ. ನಂಬು ನನ್ನನ್ನ. ಈ ವಿಚಾರ ಕರೆಕ್ಟ್ ಆಗಿ ಹೇಳ್ದೆ, ನೀನ್ ನಂಬಿಕಸ್ತದ ವ್ಯಕ್ತಿ ಅಂತ. ನಾನ್ ನಿನ್ಗೆ ಲೋನ್ ಕೊಡ್ತೀನಿ. ಏ ಡೇವಿಡ್, ನನಗೇನಾದ್ರೂ ಹುಚ್ಚನಾಯಿ ಕಡ್ದಿದ್ಯಾ ನಿನಗೆ ಲೋನ್ ಕೊಡೋದಕ್ಕೆ? ವಾಗ ಇಲ್ಲಿಂದ. ಇರೋ. ಹೊರಗೆ ನಿಲ್ಸಿರೋ ನನ್ನ ಕಾರಿನ ಬೆಲೆ 10 ಲಕ್ಷ ರೂಪಾಯಿ. ಕೂತ್ಕೋ, ಶುರು ಮಾಡೋ. ನಂಗನ್ಸುತ್ತೆ ಡೇವಿಡ್ಗೆ ಇವತ್ತೆಲ್ಲ ಕೆಟ್ಟಿದೆ. ಆಟದ ನಿಜವಾದ ಮಜಾ ಈಗ ಬರತ್ ನೋಡು. ಸರಿ, ಶುರು ಮಾಡೋ. ಈ ಸಲ ನಾನು ಇದನ್ನ ಹೇಗ್ ಸೆಟ್ ಮಾಡ್ತೀನಿ ಅಂದ್ರೆ, ನಾನು ಇದ್ರಲ್ಲಿ ಗೆಲ್ಲೇಬೇಕು. ಎದ್ದು. ಈಗ 7 ನಂಬರ್ ಬಂದಿದೆ ಅಣ್ಣ. ಗೆಲ್ಬೇಕಂದ್ರೆ 7 ನಂಬರ್ಗಿಂತ ಜಾಸ್ತಿ ಬರಬೇಕು. ನನ್ನ ಮೊದಲನೇ ನಂಬರ್ 6 ಬಂದಿದೆ. ನೀನ್ ಎತ್ತಿದ್ರೆ 3 ಬಂದಿರುತ್ತೆ. ಕಾರ್ಡ್ ಎತ್ತು ಬೇಗ. ಎಲ್ಲ ನನ್ನ ಪ್ಲಾನಿನ ಪ್ರಕಾರನೇ ನಡೀತಾ ಇದೆ. ನಾನು ಈ ಸರಿ ಏನಾದ್ರೂ ಸೋತ್ಬಿಟ್ಟೆ ಅಂದ್ರೆ ರೋಡ್ಗೆ ಬಂದ್ಬಿಡ್ತೀನಿ. ಕಾಪಾಡೋ ದೇವ್ರೆ. ಹೋದ್ಸಲ ನಾನು ಕೊನೆದಾಗೆ ಎತ್ತಿದ್ದು, ಈಗ ನೀನೆತ್ತು. ಡೀಲರ್ ನೀನಲ್ವಾ? ನಾವ್ಯಾಕೆ ಮೊದಲು ತೋರಿಸ್ಬೇಕು? ದಾರಾ, ನಾನ್ ತೋರಿಸ್ಲಾ? ನಂಬರ್ 5. ಆಲ್ರೆಡಿ ಡೇವಿಡ್ಗೆ 6 ಇದೆ. ಅಂದ್ರೆ ಡೇವಿಡ್ ಗೆಲ್ಬಹುದು ಅನಿಸ್ತಾ ಇದೆಯಲ್ಲಪ್ಪ ನನಗೆ. ಏನ್ ಮಾಡ್ಲಿ? ಇವನಿಗೆ ಟೋಟಲ್ ಬಂದಿರೋದೇ 8, ನನಗಾಗುತ್ತೆ 9. ಎಲ್ರು ಕೇಳಿ, ಎಲ್ರು ನನಗೆ ಚಿಯರ್ಸ್ ಮಾಡಿ. ನಾನು ಇವತ್ತು ಗೆದ್ದಿರೋ ದುಡ್ಡಲ್ಲಿ ನಿಮಗೆ ಪಾರ್ಟಿ ಕೊಡಿಸ್ತೀನಿ. ನನಗೆ ಎಷ್ಟು ನಂಬರ್ ಬಂದಿರಬಹುದು ಅಂತ ಸ್ವಲ್ಪ ಗೆಸ್ ಮಾಡಿ. ಡೇವಿಡ್ ಅಂತ ಅನ್ನೋದು ನಿನಗೆ ಇವತ್ತು ಗೊತ್ತಾಗುತ್ತೆ. ಗೆದ್ಬಿಟ್ವಿ ಅಣ್ಣ, ನಾವು ಗೆದ್ಬಿಟ್ವಿ. ಇದೇಗ್ ಸಾಧ್ಯ? ಇವನ್ ಏನೋ ಮಾಡ್ತಾ ಇದ್ದಾನೆ. ನನ್ನ ದಾಳ ನನಗೆ ಉಲ್ಟ ಹೊಡೆಯಕ್ಕೆ ಹೇಗೆ ಸಾಧ್ಯ? ಎತ್ತೋ. ನಿನ್ನಿಂದ ನನಗೆ ನನ್ನ ದುಡ್ಡು ಮತ್ತೆ ನನ್ನ ಕಾರ್ 2 ಸಿಕ್ಬಿಡ್ತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನೀನ್ ಚೀಟಿಂಗ್ ಮಾಡಿದ್ಯಾ? ಈ ಪೀಟರ್ ನಂಬರ್ 1 ಮೋಸ್ಕಾರ. ನಮ್ ದುಡ್ಡನ್ನ ಇಲ್ಲಿ ಮೋಸದಿಂದ ಗೆಲ್ಲಕ್ಕೆ ಅಂತಾನೆ ದಾರವನ್ನ ಕರ್ಕೊಂಡ್ ಬಂದಿದ್ದಾನೆ. ಇವನ್ ಚೀಟರ್. ನಿಮ್ಮ ಹತ್ರ ಪ್ರೂವ್ ಮಾಡಕ್ ಏನ್ರು ಇದೆ? ಇವ್ರು ಚೀಟಿಂಗ್ ಮಾಡಿದ್ರು ಅಂತ. ದಾರಾ, ನಾವೇನ್ ದುಡ್ಡು ಗೆದ್ದಿದ್ದೀವಲ್ಲ ಇಲ್ಲೆಲ್ರಿಗೂ ಹಂಚು. ಗೌಲೆ, ಇವತ್ತಿನ ಎಣ್ಣೆ ಎಲ್ರಿಗೂ ನನ್ನ ಕಡೆಯಿಂದ. ಪೀಟರ್ ಅಣ್ಣ, ತುಂಬಾ ಧನ್ಯವಾದ ಕಣಣ್ಣ. ನನಗ್ ನೋಡ್ತಾ ಇದ್ದಂಗೆ ಗೊತ್ತಾಯ್ತು ಇವನ್ ದೊಡ್ಡ ಕಿಲಾಡಿ ಅಂತ. ನಿಜವಾಗ್ಲೂ ಇವನ್ ದೊಡ್ಡ ಕಿಲಾಡಿನೇ. ಅಂತ ಕಿಲಾಡಿನೇ. ಹೌದು, ಏನನ್ಸಿತ್ತು ಡೇವಿಡ್? ನೀನ್ ಮಾತ್ರ ಜನರನ್ನ ನಿನ್ ಕಡೆ ಕರ್ಕೋಬಹುದಾ? ಅವ್ನ್ ನಿನ್ ಮೇಲೆ ಅಪಾದನೆ ಯಾಕೆ ಇಡ್ತಿದ್ದಾನೆ ಅಂದ್ರೆ ನೀನ್ ಸೋತಿದ್ಯಾ, ಅದಕ್ಕೆ. ಲೂಸರ್ ನೀನು, ಲೂಸರ್. ಅಯ್ಯ ನನ್ ಮಕ್ಳು, ನನ್ ಸಾತ್ ಬಿಟ್ಟು ಇನ್ನೊಬ್ಬನ್ ಹಿಂದೆ ಹೋಗ್ತಾ ಇದ್ದೀರಾ?
ನಾವ್ ನಿಮ್ಮವ್ರಾಗಕ್ ಹೇಗ್ ಸಾಧ್ಯ? ನೀನ್ ಪ್ರತಿ ಸಲ ಗೆದ್ದಾಗ ನಮಗೇನು ಕೊಡ್ತಾ ಇರ್ಲಿಲ್ಲ ಗೊತ್ತಾ? ನೀನು ಗೆದ್ದಿರೋ ದುಡ್ಡಲ್ಲಿ ನಮ್ಗೊಂದ್ ನಯಾ ಪೈಸಾ ದುಡ್ಡು ಕೊಟ್ಟಿಲ್ಲ. ಇವತ್ ನಮ್ ದುಡ್ಡು ನಮಗ್ ವಾಪಸ್ ಬೇಕು. ಹೌದು ಬೇಕು, ದುಡ್ಡು ಬೇಕೇ ವಾಪಸ್ ಬೇಕು. ನಮ್ಗೆ. ಡೇವಿಡ್, ಗೇಮ್ನು ನೀನೇ ಸೆಟ್ ಮಾಡಿದ್ಯಾ, ಡೈಸ್ನು ನೀನೇ ಸೆಟ್ ಮಾಡಿದ್ಯಾ. ನಾನ್ ಬರೀ ಆಟ ಆಡಿದ್ದೀನಿ ಅಷ್ಟೇ. ಹಾಗಿದ್ರೆ ನಾನ್ ಹೇಗ್ ಚೀಟರ್ ಆಗ್ತೀನಿ? ಏನ್ ಫ್ರೆಂಡ್ಸ್, ಇದು ಪಾಸಿಬಲ್? ಇಲ್ಲ 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 ಇಲ್ಲ, ಇಲ್ಲ, ಇದು possible ಇಲ್ಲ, 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 ಇಲ್ಲ. ಅಂದ್ರೆ ನಾನೇನಾದ್ರೂ ತಪ್ಪು ಮಾಡ್ಬಿಟ್ನಾ? ನಾನೇ ತಪ್ಪಾಗಿ ಗಾಡ ಎತ್ಬಿಟ್ನಾ? ಡೇವಿಡ್, ನೀನ್ ಸೋಲನ್ನ ಒಪ್ಕೋ, ಮತ್ತೆ ನನ್ನ ಗಾಡಿನ ವಾಪಸ್ ತಗೊಂಡು ಹೋಗ್ತಾ ಇದ್ದೀನಿ. ಗುಡ್ ಬೈ. ಇವಾಗ ಅವ್ನ್ ನಮ್ನ ಕರಿತಾನೆ ನೋಡು. ದಾರಾ, ನಿಮಗೆ ಹೇಗೆ ಗೊತ್ತಣ್ಣ? ಮೈಂಡ್ ರೀಡರಾ ನೀವು? ಗ್ಯಾಮ್ಲಿಂಗ್ ಅಲ್ಲಿ ಇದೇ ಪ್ರಾಬ್ಲಮ್. ಎಲ್ಲಿ ತನಕ ತನ್ನ ಹತ್ರ ಇರೋದನ್ನ ಕಳ್ಕೊಳಲ್ವೋ ಅಲ್ಲಿವರೆಗೂ ಬುದ್ಧಿ ಬರಲ್ಲ. ಇನ್ನೊಂದ್ ರೌಂಡ್ ಆಡೋಣ. ಡೇವಿಡ್, ನಿನ್ನ ಹತ್ರ ಅಂತೂ ದುಡ್ಡಿಲ್ಲ, ಗಾಡಿನೂ ಇಲ್ಲ. ಈಗ ಬೆಟ್ಟಿಂಗ್ ಕಟ್ಟಕ್ ನಿನ್ನ ಹತ್ರ ಏನಿದೆ? ನಿನ್ ಹೆಂಡ್ತಿನ? ಅವಳು ಹೋದ್ ತಿಂಗಳು ಅವಳು ಯಾವನ್ ಜೊತೆನೂ ಓಡೋದ್ಲಲ್ವಾ? ಇವಾಗ ಏನ್ ಕಟ್ತೀಯಾ? ನೀನೇನಾ? ಪಕ್ಕದ ಗಲ್ಲಿಯಲ್ಲಿ ನನ್ನ ಹೆಸರಲ್ಲಿ ಒಂದ್ ಬಾರ್ ಇದೆ. ನಾನೇನಾದ್ರೂ ಸೋತ್ರೆ ಅದ್ ನಿನ್ಗೆ, ಆದ್ರೆ ನಾನ್ ಗೆದ್ರೆ ಈ ದುಡ್ಡು, ಕಾರು ಎಲ್ಲ ನನಗ್ ವಾಪಸ್ ಸಿಗ್ಬೇಕು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.